ನಮಸ್ಕಾರ ಎಲ್ಲ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಲೌಕಿಕ ಚಕ್ರ ವ್ಯವಸ್ಥೆಗೆ ಕಾರಣವಾದಂತಹ 72,000 ನಾಡಿಗಳು, ಅವುಗಳ ಸಂಧಿಸ್ಥಾನದಿಂದ ಉಂಟಾಗುವಂತಹ ಚಕ್ರಗಳು, ಅವುಗಳಲ್ಲಿ ಮುಖ್ಯವಾದಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಎಂಬುವಂತಹ 7 ಚಕ್ರಗಳ ಬಗ್ಗೆ ಹಾಗೂ ಅದರ ಮೊದಲ ಚಕ್ರವಾದಂತಹ ಮೂಲಾಧಾರದ ಚಕ್ರಗಳ ವಿವರಗಳನ್ನು, ಅದು ನಿಸ್ತೇಜವಾದಾಗ ಉಂಟಾಗುವಂತಹ ಸಮಸ್ಯೆಗಳು, ಅದನ್ನು ಪುನರುಜ್ಜೀವನಗೊಳಿಸುವಂತಹ ಸರಳ ವಿಧಾನಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಬಾರಿ ನಾವು ಈ ಚಕ್ರ ವ್ಯವಸ್ಥೆಯ 2ನೇ ಚಕ್ರವಾದಂತಹ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ, ಅದು ಇರುವಂತಹ ಸ್ಥಳ, ಅದರ ಕಾರ್ಯ ಹಾಗೂ ಅದು ಸರಿಯಾಗಿದ್ದಾಗ ಅದರಿಂದಾಗುವ ಉಪಯೋಗಗಳು, ಅದು ದುರ್ಬಲವಾಗಿದ್ದರೆ ಉಂಟಾಗುವಂತಹ ತೊಂದರೆಗಳು, ಅದನ್ನು ಹೇಗೆ ಸರಿಪಡಿಸಿಕೊಳ್ಳೋದು ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ನೋಡೋಣ. ಸ್ವಾಧಿಷ್ಠಾನ ಚಕ್ರಕ್ಕೆ ಸ್ಯಾಕ್ರಲ್ ಚಕ್ರ ಅಂತ ಕೂಡ ಹೇಳ್ತಾರೆ, ಕ್ಲೀನ್ ಚಕ್ರ ಅಂತ ಕೂಡ ಕೆಲವರು ಹೇಳ್ತಾರೆ. ನಮ್ಮ ಚಕ್ರ ವ್ಯವಸ್ಥೆಯ ಅತ್ಯಂತ ಮುಖ್ಯವಾದ ಚಕ್ರಗಳಲ್ಲಿ ಇದು 2ನೇ ಚಕ್ರ. ಸ್ವಾಧಿಷ್ಠಾನ ಅಂದರೆ ಏನು? ಸ್ವಾಧಿಷ್ಠಾನ ಅಂತ ಹೇಳಿದ್ರೆ ಸ್ವ ಮತ್ತು ಅಧಿಷ್ಠಾನ ಎನ್ನುವಂಥ 2 ಶಬ್ದಗಳಿಂದ ಉಂಟಾಗಿರುವಂತಹ ಒಂದು ಹೆಸರು. ಸ್ವ ಅಂದರೆ ನಿಮ್ಗೆ ಗೊತ್ತು, ಸ್ವಯಂ ಅಂಥೇಳಿ. ಅಧಿಷ್ಠಾನ ಅಂತ ಹೇಳಿದ್ರೆ ಒಂದು ಮೂಲಾಧಾರ, ಒಂದು ಮೂಲದ ಆಧಾರ ಆಗಿದ್ದರೆ ಅದರ ಮೇಲಿರುವಂತಹ ಒಂದು ಒಂದು ಪ್ರತಿಷ್ಠಾಪನಾ ಸ್ಥಳ, ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ತಾರೆ. ಸ್ವಯಂ ವಾಸ ಮಾಡುವಂತಹ ಸ್ಥಳಕ್ಕೆ ನಾವು ಸ್ವಾಧಿಷ್ಠಾನ ಅಂತ ತಿಳ್ಕೊಂಡ್ರೆ ಸಾಕು. ಈ ಸ್ವಾಧಿಷ್ಠಾನ ಚಕ್ರಕ್ಕೆ 6 ದಳಗಳಿರುತ್ತೆ. ಆ 6 ದಳಗಳಿಗೆ, ಒಂದೊಂದು ದಳಗಳಿಗೆ ಒಂದೊಂದು ಬೀಜಾಕ್ಷರ ಇದೆ. ಬಂ, ಭಂ, ಮಂ, ಯಂ, ರಂ, ಲಂ ಅನ್ನೋದು ಆ ಬೀಜಾಕ್ಷರಗಳು. ಇದು ನಮ್ಮ ಜನನಾಂಗದ ಪ್ರದೇಶ, ಹೈಪೋ ಗ್ಯಾಸ್ಟ್ರಿಕ್ ಪ್ಲೆಕ್ಸಸ್ ಅಂತ ಹೇಳ್ತಾರೆ, ಅಲ್ಲಿ ಸ್ಥಿತವಾಗಿರುತ್ತೆ. ಇದು ನಮ್ಮ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಒಂದು 4 ಬೆರಳಿನ ಕೆಳಗೆ ಅಂತ ಹೇಳ್ತಾರೆ. ಕಿಬ್ಬೊಟ್ಟೆಯಿಂದ 4 ಬೆರಳು ಕೆಳಗೆ ಅಂತ ಹೇಳಿದ್ರೆ ನಮ್ಮ ಜನನಾಂಗದ ಸ್ಥಳದಲ್ಲಿ ಇದು ಸ್ಥಿತವಾಗಿದೆ. ಸ್ವಲ್ಪ ಮೇಲೆ ಮತ್ತು ಕೆಳಗೆ ಇರುವಂತಹ ಸಾಧ್ಯತೆ ಕೂಡ ಇದು ಇದೆ. ಯಾವುದೇ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ. ಈ ಚಕ್ರ ವೀಕ್ ಆದಾಗ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ, ಹಾಗೆ ತುಂಬ ಆ್ಯಕ್ಟಿವ್ ಆದಾಗಲೂ ಕೂಡ ಸ್ವಲ್ಪ ಮೇಲೆ ಕೆಳಗೆ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಹೇಳಿದಾಗಲೇ ಇದು ನಮ್ಮ ಸ್ವಾಧಿಷ್ಠಾನ ಚಕ್ರ ಸಂತಾನೋತ್ಪತ್ತಿ, ಸೃಜನಶೀಲತೆ, ಕಲ್ಪನೆ ಇಂಥದ್ದಕ್ಕೆ ಸಂಬಂಧಪಟ್ಟಂತಹ ಒಂದು ಚಕ್ರ ಆಗಿದೆ. ಇದು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಪ್ರಧಾನವಾದಂತಹ ಇಂದ್ರಿಯ ರುಚಿ ಇಂದ್ರಿಯ. ಜಲತತ್ವ ಅಂದರೆ ರುಚಿ. ನಿಮಗೆ ಗೊತ್ತಿರಬೇಕು, ಮೂಲಾಧಾರ ಚಕ್ರ ವಾಸನೆಗೆ ಸಂಬಂಧಪಟ್ಟಿದ್ದು, ಭೂತತ್ವವನ್ನು ಒಳಗೊಂಡಿತ್ತು. ಹಾಗೆ ಅದೇ ರೀತಿಯಾಗಿ ಸ್ವಾಧಿಷ್ಠಾನ ಚಕ್ರ ಜಲತತ್ವವನ್ನು ಒಳಗೊಂಡಿದೆ. ಅದು ರುಚಿಗೆ ಸಂಬಂಧಪಟ್ಟಂತಹ ಒಂದು ರುಚಿ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಚಕ್ರ ಆಗಿದೆ. ಅದರ ಅಂಗ ನಾಲಿಗೆ. ಇದರ ಬಣ್ಣ ನೀರಿನ ಬಣ್ಣ, ಯಾಕಂದರೆ ಜಲಕ್ಕೆ ಸಂಬಂಧಪಟ್ಟಂತಹ ಚಕ್ರ ಆದ್ದರಿಂದ ಇದು ನೀರಿನ ಬಣ್ಣವನ್ನು ಹೊಂದಿದೆ. ನೀರಿನ ಬಣ್ಣ ಯಾವುದು? ಅದು ಒಂದು ಅರೆ ಪಾರದರ್ಶಕ ಅಂತ ಹೇಳ್ಬೋದು. ಬಿಳಿ, ತಿಳಿ ನೀಲಿ ಈ ರೀತಿಯಾದಂತಹ ಬಣ್ಣವನ್ನು ಒಳಗಡೆ ಇರುವಂತಹ ಚಂದ್ರ ಹೊಂದಿದೆ. ಇದರ ದಳಗಳು ಮಾತ್ರ ಕಿತ್ತಳೆ ವರ್ಣದಲ್ಲಿದೆ. ಕಡುಗೆಂಪು ಅಂತಲೂ ಹೇಳ್ತಾರೆ. ಕಿತ್ತಳೆ ವರ್ಣದಲ್ಲಿರುವಂತಹ ದಳಗಳು 6 ದಳಗಳಿದ್ದಾವೆ. ಇದು ನೀರಿನ ಅಂಶದಿಂದ ಆವೃತವಾಗಿದ್ದರೂ ನೀರಿಗೆ ಯಾವುದೇ ಬಣ್ಣ ಇಲ್ಲ. ಆದ್ದರಿಂದ ಇದಕ್ಕೆ ಒಂದು ಪಾರದರ್ಶಕ ಬಣ್ಣ ಇದ್ದರೂ ಕೂಡ ಇದೊಂದು ಬ್ರೈಟ್ ವರ್ಮಿಲಿಯನ್ ಅಂತ ಏನು ಹೇಳ್ತಾರೆ, ಒಂದು ರೀತಿಯ ಕುಂಕುಮ ವರ್ಣ. ಹಾಗೆಯೇ ಇದೊಂದು ಆರೆಂಜ್ ಬಣ್ಣ, ಕಿತ್ತಳೆ ವರ್ಣ, ಆ ಬಣ್ಣದಲ್ಲಿ ಕೂಡ ಇದು ಹೊಂದಿದೆ. ಇದರ ಆಕಾರ ಒಂದು ಚಂದ್ರನ ಒಳಗಡೆ ಆಕಾರ ಇದೆ. ಒಂದು ನೀರಿನ ಹನಿಯ ರೀತಿ ಒಂದು ವೃತ್ತಾಕಾರ ಇದೆ. ವೃತ್ತಾಕಾರದ ಒಳಗಡೆ ಒಂದು ಚಂದ್ರ ಇದೆ. ಇದನ್ನು ತಕ್ಷಣ ನೋಡಿದರೆ ಒಂದು ನೀರಿನ ಬಿಂದುವಿನ ರೀತಿಯಾಗಿ ಕಾಣುತ್ತಿದ್ದು. ಇದು ಯಾವ್ಯಾವ ಅಂಗದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜನನಾಂಗದಲ್ಲಿ,
ಪ್ಯಾಂಕ್ರಿಯಾಸಿಸ್ ಅಂತ ಹೇಳ್ತಾರೆ, ಅದು ಕಿಡ್ನಿ ಅಂದರೆ ಮೂತ್ರಕೋಶ ಮತ್ತು ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಂತಹ ಅಂಗಗಳಿಗೆ ಇದು ಕೆಲಸ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿರುವಂಥದ್ದು 5 ಗೊತ್ತಿರುವ ಹಾಗೆಯೇ 5 ಪ್ರಾಣಗಳಿದ್ದಾವೆ ನಮ್ಮಲ್ಲಿ. ಪಂಚಪ್ರಾಣಗಳಂತ ಹೇಳ್ತೇವೆ. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅನ್ನುವಂಥದ್ದು. ಈ ಸ್ವಾಧಿಷ್ಠಾನ ಚಕ್ರ ವ್ಯಾನ ವಾಯುವಿಗೆ ಸಂಬಂಧಪಟ್ಟಂಥದ್ದು. ನಾವು ಇದನ್ನು ನೀರಿನ ಅಂಶದಿಂದ ಪಡಿತೀವಿ ಅಂತ ಹೇಳ್ತೀವಿ ನಾವು. ಈ ಒಂದು ವ್ಯಾನವನ್ನು ನಮ್ಮ ದೇಹದಲ್ಲಿ ಆಹಾರ, ನೀರು ಮತ್ತು ಶಕ್ತಿಯ ಸಂಚಾರ ಆಗಬೇಕಲ್ಲ, ಅದಕ್ಕೆ ವ್ಯಾನ ಕಾರಣ ಆಗುತ್ತೆ. ವ್ಯಾನ ಇಡೀ ದೇಹದ ತುಂಬ ಆವರಿಸಿಕೊಂಡಿರುವಂತಹ ಒಂದು ವಿಶಿಷ್ಟವಾದಂತಹ ವಾಯು. ಯಾವಾಗ ನಾವು ಈ ವ್ಯಾನ ಅನ್ನೋದು ತುಂಬ ಹೆಚ್ಚಾಗಿದ್ದರೆ ನಾವು ಅತ್ಯಂತ ಉತ್ಸಾಹಭರಿತರಾಗಿಬಿಡ್ತೀವಿ. ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತಾರಲ್ಲ, ಆ ಹೈಪರ್ ಆ್ಯಕ್ಟಿವ್ ಆಗೋದಕ್ಕೆ ಕಾರಣ ಕೂಡ ಈ ಒಂದು ಚಕ್ರ, ಇದರಲ್ಲಿರುವಂತಹ ವ್ಯಾನ ಎನ್ನುವಂತಹ ವಾಯು. ನಮಗೆ ಯಾವುದೇ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಕೂಡ ಮಾಡೋಕ್ಕಾಗಲ್ಲ ಹೈಪರ್ ಆ್ಯಕ್ಟಿವ್ ಆದಾಗ. ಹಾಗೆಯೇ ವ್ಯಾನದ ಸಂಚಾರ ಕಡಿಮೆ ಇದ್ದಾಗ ನಮಗೆ ತುಂಬ ಆಲಸ್ಯ, ಒಂದು ಡಲ್ನೆಸ್ಸು ಉಂಟಾಗುತ್ತೆ. ಹಾಗೆ ಭಾವನಾತ್ಮಕವಾಗಿ ನಮ್ಮ ಸ್ಪಂದನೆ ತುಂಬ ಕಡಿಮೆ ಇರುತ್ತೆ ಆ ಸಂದರ್ಭದಲ್ಲಿ. ಇದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಇಡೀ ದೇಹದ ತುಂಬ ಆವರಿಸಿರೋದ್ರಿಂದ ನಮ್ಮ ದೇಹದ ಮಾಂಸಖಂಡಗಳ ಸಂಕುಚನೆ ಮತ್ತು ವಿಕಸನ ಇದೆಲ್ಲದಕ್ಕೂ ಇದು ಕಾರಣ ಆಗುತ್ತೆ. ಈ ತುಂಬ ಜನಗಳಿಗೆ ಕೀಲು ನೋವುಗಳಿರುತ್ತೆ, ಗಂಟು ನೋವುಗಳಿರುತ್ತೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಇದೇ ಕಾರಣ. ನೀವು ಯಾರಾದರೂ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಕೇಳಿದ್ರೆ, ನಿಮಗೆ ಯಾವುದೇ ಒಂದು ಗಂಟಿನ ನೋವು ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಇದು ವಾಯುವಿನ ಸಮಸ್ಯೆ, ಇದಕ್ಕೆ ವಾಯು ಅಂತಲೇ ಹೇಳ್ತಾರೆ. ಹಾಗೆಯೇ ನಿಮ್ಗೆಲ್ಲರೂ ಒಂದು ಮಾಂಸಖಂಡದಲ್ಲಿ ಎಲ್ಲರೂ ಉಳುಕಿದ್ರೆ ನೀವು ನಿಮ್ಮ ಉಸಿರಾಟದಿಂದ ಉಸಿರನ್ನು ದೀರ್ಘವಾಗಿ ತಗೊಂಡು ಆ ಜಾಗದಿಂದ ನೋವನ್ನು ಉಸಿರಿನ ಮೂಲಕನೇ ಹೊರಗಡೆ ಹಾಕ್ಬೋದು. ಇದು ಕೂಡ ವ್ಯಾನದ ಒಂದು ಕರಾಮತ್ತು. ಈ ಚಕ್ರ ಭುವರ್ ಲೋಕಕ್ಕೆ ಸಂಬಂಧಪಟ್ಟಿದೆ. ನಮಗೆ ಗೊತ್ತಿದೆ, ಮೇಲೆ 7 ಲೋಕ ಇದೆ, ಕೆಳಗಡೆ 7 ಲೋಕಗಳಿದ್ದಾವೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಿರ್ಲೋಕ ಅಂಥೇಳಿ 7 ಇದೆ. ಅದರಲ್ಲಿ ಮೂಲಾಧಾರ ಚಕ್ರ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದರೆ ಇದು ಭುವರ್ ಲೋಕಕ್ಕೆ ಸಂಬಂಧಪಟ್ಟಿದೆ. ಈ ಒಂದು ಚಕ್ರದ ಆಡಳಿತ ಗ್ರಹ ಬುಧ ಗ್ರಹ ಆಗಿದೆ. ಇದ್ರ ಬಗ್ಗೆ ನೀವು ಈ ಚಕ್ರದ ಬಗ್ಗೆ ತುಂಬ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ, ನೀವು ಶಾಸ್ತ್ರೀಯವಾದಂತಹ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಷಟ್ಚಕ್ರ ನಿರೂಪಣ ಅನ್ನುವಂತಹ ಒಂದು ಗ್ರಂಥ ಇದೆ. ನೀವು ಅದನ್ನು ಪರಾಮರ್ಶೆ ಮಾಡಬಹುದು. ಆ ಗ್ರಂಥದಲ್ಲಿ ಆ ಗ್ರಂಥದ 14ರಿಂದ 18 18ನೇ ತನಕ ಶ್ಲೋಕ ನಂಬರ್ 14ರಿಂದ 18ರವರೆಗೆ ಅಂದರೆ 5 ಶ್ಲೋಕಗಳು ಸ್ವಾಧಿಷ್ಠಾನ ಚಕ್ರವನ್ನು ಒಂದು ವಿವರಣೆಯನ್ನು ಕೊಡುತ್ತೆ. ಅದು ತುಂಬ ಚೆನ್ನಾಗಿದೆ. ಯಾರು ಬೇಕಾದರೆ ಷಟ್ಚಕ್ರ ನಿರೂಪಣ ಗ್ರಂಥವನ್ನು ನೀವು ಪರಾಮರ್ಶನೆ ಮಾಡ್ಬೋದು. ಅದರಲ್ಲಿ ಹೇಳಿದ್ದಾರೆ, ಸಿಂಧೂರ ಪೂರ ರುಚಿರಾರುಣ ಪದ್ಮಮಾತ್ ಮಾನ್ಯತ್ ಶೌಷುಮ್ಯ ಮಧ್ಯಘಟಿತಂ ಧ್ವಜಮೂಲ ದೇಶೇ ಅಂಗಚ್ಛದೈ ಪರಿವೃತಾಂ ತಡಿದಾ ವರ್ಣೈ ಬಾಧ್ಯೈ ಸಬಂಧು ಲಸೈತಿಶ್ಚ ಪುರಂದರಾಂತೈ ಅಂಥೇಳಿ ಒಂದು ಶ್ಲೋಕ ಹೇಳುತ್ತೆ. ಇದರ ಅರ್ಥ, ಮೂಲಾಧಾರದ ನಂತರ ಸುಷುಮ್ನ ನಾಡಿ ಒಳಗಡೆ ಮತ್ತೊಂದು ಚಕ್ರ ಇದೆ, ಅದರ ಹೆಸರು ಸ್ವಾಧಿಷ್ಠಾನ ಅಂಥೇಳಿ. ಆ ಚಕ್ರವು ಕುಂಕುಮ ವರ್ಣದಲ್ಲಿದೆ ಹಾಗೂ ಜನನಾಂಗದ ಮೂಲದಲ್ಲಿ ಸುಷುಮ್ನದ ಒಳಗಡೆ ಸ್ಥಿತವಾಗಿದೆ ಅಂತ ಹೇಳುತ್ತೆ. ಇದಕ್ಕೆ 6 ದಳಗಳಿದೆ. 6 ದಳಗಳಲ್ಲಿ ಬಂ ಭಂ ಮಂ ಯಂ ರಂ ಲಂ ಎಂಬ ಬೀಜಾಕ್ಷರ ಇದೆ ಅನ್ನುವಂಥ ವಿವರಣವನ್ನು ಈ ಶ್ಲೋಕ ಕೊಡುತ್ತೆ. ಅದಾದಮೇಲೆ ಶ್ಲೋಕ ನಂಬರ್ 15ರಲ್ಲಿ ತಸ್ಯಾಂತರೇ ಪ್ರವಿಲಸ ದಿಶದ ಪ್ರಕಾಶಂ ಅಂಬೋಜ ಮಂಡಲ ಮಥೋ ವರುಣಸ್ಯ ತಸ್ಯ ಆರ್ಧೇಂದು ರೂಪಲಸಿತಂ ಶರದಿಂದು ಶುಭ್ರಂ ಓಂಕಾರ ಬೀಜ ಮಮಲಂ ಮಖರಾದಿರೂಢಂ ಅಂತ ಹೇಳುತ್ತೆ. ಹಾಗಂದರೆ ಸ್ವಾಧಿಷ್ಠಾನದ ಒಳಗೆ ವರುಣನು ತನ್ನ ವಾಹನವಾದಂತಹ ಮಕರದ ಮೇಲೆ ಕುಳಿತಿದ್ದಾನೆ. ಸ್ವಾಧಿಷ್ಠಾನ ಚಕ್ರವು ಒಂದು ತುಂಬ ಬ್ರೈಟ್ ಆಗಿರುವಂತಹ ಹೊಳೆಯುವ ಚಂದ್ರನ ಆಕಾರವನ್ನು ಹೊಂದಿದೆ ಮತ್ತು ಇದು ಜಲತತ್ವವನ್ನು ಹೊಂದಿದೆ. ಚಕ್ರದ ಬೀಜ ಮಂತ್ರ ಓಂ ಆಗಿದೆ. ಈ ಓಂ ಅನ್ನೋದು ವರುಣನ ಬೀಜ ಮಂತ್ರನೂ ಕೂಡ ಹೌದು. ಇದು ಶರತ್ಕಾಲದ ಚಂದ್ರನಂತೆ ಶರದಿಂದು ಶುಭ್ರಂ ಅಂತ, ಅಂದರೆ ಶರತ್ಕಾಲದ ಚಂದ್ರನಂತೆ ಶುಭ್ರ ಬಿಳಿಯ ಬಣ್ಣದಿಂದ ಹೊಳಿತಾ ಇದೆ ಅಂಥೇಳಿ ಈ ಶ್ಲೋಕ ಹೇಳುತ್ತೆ. ಶ್ಲೋಕ ನಂಬರ್ 16ರಲ್ಲಿ ತಸ್ಯಾಂಕ ದೇಶ ಕಲಿತೋ ಹರಿರೇವ ಪಾಯತ್ ನೀಲ ಪ್ರಕಾಶ ರುಚಿರ ಶ್ರಿಯಮಾದ ದಾನಃ ಪೀತಾಂಬರ ಪ್ರಥಮ ಯೌವನ ಗರ್ವಧಾರಿ ಶ್ರೀವತ್ಸ ಕೌಸ್ತುಭಧರೋ
ಧೃತವೇದ ಬಾಹು ಅಂಥೇಳಿ ಹೇಳುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಹರಿಯ ರೂಪದಲ್ಲಿರುವಂತಹ ವಿಷ್ಣು ಸಂಪೂರ್ಣ ಯುವಕನಾಗಿದ್ದಾನೆ ಅಂತ ಹೇಳುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ನೀವು ಮೂಲಾಧಾರ ಚಕ್ರದ ವಿವರಣೆಯಲ್ಲಿ ನೋಡಿರ್ಬೋದು. ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ಇದ್ದಾನೆ. ಬ್ರಹ್ಮ ಅಲ್ಲಿ ಮಗುವಿನ ರೂಪದಲ್ಲಿದ್ದಾನೆ, ಬಾಲಕನಾಗಿದ್ದಾನೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಷ್ಣುವು ಯುವಕನಾಗಿದ್ದಾನೆ. ಹಾಗೆ ನೀವು ಮಣಿಪುರ ಚಕ್ರ ಮುಂದೆ ನೋಡುವಾಗ ಗೊತ್ತಾಗುತ್ತೆ, ಅಲ್ಲಿ ಶಿವ ವೃದ್ಧನಾಗಿರುವಂಥ ಶಿವ ಇರ್ತಾನೆ. ಹಾಗೆ ಈ ಚಕ್ರದಲ್ಲಿ ಈ ಹರಿಯ ದೇಹ ಪ್ರಕಾಶಮಾನವಾದಂತಹ ನೀಲಿ ಬಣ್ಣದಲ್ಲಿದೆ ಅಂತ ಹೇಳ್ತಾರೆ. ಆ ಹರಿಯು ಹಳದಿ ವಸ್ತ್ರವನ್ನು ಧರಿಸಿದ್ದಾನೆ. 4 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಧರಿಸಿದ್ದಾನೆ. ಲಕ್ಷ್ಮಿಗೆ ಪ್ರಿಯನಾದಂತಹ ಹರಿ ಅಂದರೆ ಶ್ರೀವತ್ಸ ಕೌಸ್ತುಭಮಣಿಯನ್ನು ಧರಿಸಿದ್ದಾನೆ. ಆಧ್ಯಾತ್ಮ ಸಾಧಕರಿಗೆ ಆತ ಸಂಪತ್ತನ್ನು ಕರುಣಿಸ್ತಾನೆ ಅಂಥೇಳಿ ಈ ಶ್ಲೋಕ ಹೇಳುತ್ತೆ. ಶ್ಲೋಕ ನಂಬರ್ 17ರಲ್ಲಿ ಅತ್ರೈವ ಭಾತಿ ಸತತಂ ಖಲು ರಾಕಿಣಿ ಸಾ ನೀಲಾಂಬುಜೋಧರ ಸಾಹೋದರ ಕಾಂತಿಶೋಭಾ ನಾನಾಯುಧೋದ್ಯಾತ ಕರೈರ್ಲಸಿತಾಂಗ ಲಕ್ಷ್ಮಿ ದಿವ್ಯಾಂಬರಣ ಭೂಷಿತ ಮತ್ತಚಿತ್ತ ಅಂತ ಹೇಳುತ್ತೆ. ಅಂದರೆ ಸ್ವಾಧಿಷ್ಠಾನದಲ್ಲಿ ರಾಕಿಣಿ ನೆಲೆಸಿದ್ದಾಳೆ. ಅಂದರೆ ಅವಳು ಅಧಿದೇವತೆ. ಅವಳು ನೀಲಿಯ ಕಮಲದ ಬಣ್ಣವನ್ನು ಹೊಂದಿದ್ದಾಳೆ ಅಂತ ಹೇಳುತ್ತೆ. ಹಾಗೂ ಲಕ್ಷ್ಮಿ ರೀತಿಯಾಗಿ ಕಂಗೊಳಿಸ್ತಾ ಇದ್ದಾಳೆ. ವಿವಿಧ ಆಯುಧಗಳನ್ನು ಹಿಡಿದಿರುವಂತಹ ಆಕೆಯ ಮೇಲಕ್ಕೆತ್ತಿದ್ದ ತೋಳು, ಆ ತೋಳುಗಳಿಂದ ಅವಳು ಸೌಂದರ್ಯ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ವರ್ಣಿಸ್ತಾ ಇದ್ದಾರೆ. ಅವಳು ದಿವ್ಯವಾದಂತಹ ಆಭರಣಗಳನ್ನು ಮತ್ತು ಉಡುಪನ್ನು ಧರಿಸಿದ್ದಾಳೆ. ಅಮೃತವನ್ನು ಕುಡಿಯುವುದರೊಂದಿಗೆ ಅವಳ ಮನಸ್ಸು ಮತ್ತವಾಗಿದೆ ಅಂತ ಹೇಳ್ತಾರೆ. ಹಾಗೆ ಶ್ಲೋಕ ನಂಬರ್ 18ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಾಧಿಷ್ಠಾನಾಖ್ಯಮೇತತ್ ಸರಸಿಜ ಮಮಲಂ ಚಿಂತೆಯೋದ್ಯೋ ಮನುಷ್ಯ ತಸ್ಯಹಂಕಾರ ದೋಷಾಧಿಕ ಸಕಲ ರಿಪುಹು ಕ್ಷೀಯತೆ ತಕ್ಷಣೇನ ಯೋಗೀಶಃ ಸೋಪಿ ಮೋಹಾದ್ಭುತ ತಿಮಿರರಚಯೇ ಭಾನುತುಲ್ಯ ಪ್ರಕಾಶಃ ಗದ್ಯೈ ಪದ್ಯೈ ಪ್ರಬಂಧೈರ್ವಿರಚಯತಿ ಸುಧಾ ವಾಕ್ಯ ಸಂದೋಹ ಲಕ್ಷ್ಮೀ ಅಂತ ಹೇಳ್ತಾರೆ ಶ್ಲೋಕ 18ರಲ್ಲಿ. ಇದರ ಅರ್ಥ, ಸ್ವಾಧಿಷ್ಠಾನ ಎಂದು ಕರೆಯಲ್ಪಡುವಂತಹ ಈ ಶುಭ್ರವಾದ ಕಮಲವನ್ನು ಧ್ಯಾನಿಸುವವನು ತಕ್ಷಣವೇ ಅವನ ಎಲ್ಲ ಶತ್ರುಗಳಾದಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ, ಇದು ಆ್ಯಕ್ಚುಲಿ ಅಹಂಕಾರದಿಂದ ಈ ಎಲ್ಲ ಅರಿಷಡ್ ವರ್ಗಗಳು ಉಂಟಾಗುತ್ತೆ. ಆ ಅರಿಷಡ್ ವರ್ಗಗಳಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತ ಹೇಳ್ತಾರೆ. ಆ ಎಲ್ಲ ದೋಷಗಳಿಂದ ಮುಕ್ತನಾಗ್ತಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆಯೇ ಈ ಸ್ವಾಧಿಷ್ಠಾನ ಚಕ್ರವನ್ನು ಯಾರು ಧ್ಯಾನ ಮಾಡ್ತಾರೆ ಆತ ಒಬ್ಬ ಯೋಗಿ ಆಗ್ತಾನೆ. ಅಜ್ಞಾನದ ದಟ್ಟವಾದ ಕತ್ತಲೆಯನ್ನು ಬೆಳಗಿಸುವ ಸೂರ್ಯನಂತೆ ಪ್ರಕಾಶಿಸ್ತಾನೆ. ಅವನ ಧ್ವನಿಯಲ್ಲಿ ಪದ ಸಂಪತ್ತು, ಗದ್ಯ ಮತ್ತು ಪದ್ಯಗಳು ಒಂದು ಭಾಷಣದ ರೀತಿಯಲ್ಲಿ ಸರಾಗವಾಗಿ ಸುಮಧುರವಾಗಿ ಹರಿಯುತ್ತೆ ಅಂತ ಹೇಳ್ತಾರೆ. ಒಂದು ಕ್ಷಮೆ ಏನಿರಲಿ ಅಂತ ಹೇಳಿದ್ರೆ, ಇದೆಲ್ಲ ಸಂಸ್ಕೃತದಲ್ಲಿರುವಂತಹ ಶ್ಲೋಕಗಳು. ನಾನು ಸಂಸ್ಕೃತವನ್ನು ಅಧ್ಯಯನ ಮಾಡಿಲ್ಲದೆ ಇರೋದರಿಂದ ಉಚ್ಚಾರಣೆಯಲ್ಲಿ ಸ್ವಲ್ಪ ದೋಷಗಳಿದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಮಗು ಹುಟ್ಟಿದಾಗಿಂದ 7 ವರ್ಷದವರೆಗೆ ಮೂಲಾಧಾರ ಚಕ್ರದ ಬೆಳವಣಿಗೆ ಆಗ್ತಾ ಇರುತ್ತೆ ಅಂಥೇಳಿ ನಾವು ಹಳೆಯ ವಿಡಿಯೋದಲ್ಲಿ ನೋಡಿದ್ದೀವಿ. ಆ ಮಗುವಿನ ಸ್ವಭಾವ ಮೂಲಾಧಾರ ಚಕ್ರದ ಆಧಾರದ ಮೇಲೆ ಅವಲಂಬಿತ ಆಗಿರುತ್ತೆ. ಮಗು ಯಾವಾಗಲೂ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ, ಸ್ವಕೇಂದ್ರಿತವಾಗಿರುತ್ತೆ. ಅದೇ ರೀತಿಯಾಗಿ ಮಗು 7ನೇ ವರ್ಷದಿಂದ 14ನೇ ವರ್ಷದವರೆಗೆ ಸ್ವಾಧಿಷ್ಠಾನ ಚಕ್ರದ ಒಂದು ಆಧಾರದ ಮೇಲೆ ಅವಲಂಬಿತ ಆಗಿರುತ್ತೆ. ಆ ಸ್ವಾಧಿಷ್ಠಾನ ಚಕ್ರದ ಬೆಳವಣಿಗೆ ಆಗ್ತಾ ಇರೋದು 7ರಿಂದ 14ನೇ ವರ್ಷ ತನಕ. ಆ ಸಂದರ್ಭದಲ್ಲಿ ಒಂದು ಲೈಂಗಿಕ ಹಾರ್ಮೋನ್ಗಳ ಉತ್ಪಾದನೆ ಆಗಿರ್ಬೋದು, ಲೈಂಗಿಕ ಅಂಗಗಳ ಬೆಳವಣಿಗೆ ಇನ್ನೇನು ಶುರು ಆಗ್ತಾ ಇರುತ್ತೆ. ಭಾವನಾತ್ಮಕವಾಗಿ ಅಹಂಕಾರ, ಪ್ರೀತಿ, ಪ್ರೇಮ, ಆಸೆ, ಆಕಾಂಕ್ಷೆಗಳು ಮತ್ತು ವಿರುದ್ಧ ಲಿಂಗಿಗಳಲ್ಲಿ ಆಸಕ್ತಿ, ಒಂದು ಸೃಜನಶೀಲತೆ ಅಂದರೆ ಕಲೆ, ಯಾವುದೇ ರೀತಿಯಾದಂಥ ಕಲೆ ಆಗಿರ್ಬೋದು, ಅಭಿವ್ಯಕ್ತಿ, ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸಿಕೊಳ್ಳುವಂತಹ ವಿಷಯಗಳು ಈ ಒಂದು ಸಂದರ್ಭದಲ್ಲಿ ವಿಕಾಸ ಆಗ್ತಾ ಇರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ, 7ರಿಂದ 14 ವರ್ಷದ ಮಕ್ಕಳಿದ್ದರೆ ನಿಮ್ಗೆ ಗೊತ್ತಿರ್ಬೋದು, ಅವರ ಆಸಕ್ತಿಗಳು ಭಾಳ ವಿಶೇಷವಾಗಿ ಅರಳ್ತಾ ಇರುವಂತಹ ಸಂದರ್ಭ ಅದು. ಇಂತಹ ಸಂದರ್ಭದಲ್ಲಿ
ಮಕ್ಕಳ ಪೋಷಕರು ಮತ್ತು ಶಿಕ್ಷಕರು ವಿಶೇಷವಾದ ಗಮನವನ್ನು ಕೊಡಲೇಬೇಕಾಗುತ್ತೆ. ಮಕ್ಕಳ ಅಭಿವ್ಯಕ್ತಿಗಳನ್ನು, ಅಂದರೆ ಆ ಮಕ್ಕಳು ಹಾಡ್ತಾ ಇರ್ಬೋದು, ನೃತ್ಯ ಮಾಡ್ತಾ ಇರ್ಬೋದು, ಅಥವಾ ಬರವಣಿಗೆಯಲ್ಲಿ ತೊಡಸ್ಕೊಳ್ಳುವಂಥ ಆಸಕ್ತಿ ತೋರಿಸ್ಬೋದು, ಚಿತ್ರಕಲೆ, ಮಿಮಿಕ್ರಿ, ಯಾವುದೇ ರೀತಿಯಾದಂತಹ ಕಲೆಯನ್ನು ಅವರು ಆ ಸಂದರ್ಭದಲ್ಲಿ ತೋರ್ಪಡಿಸಿಕೊಂಡ್ರೆ ನೀವು ಅವರಿಗೆ ಪ್ರೋತ್ಸಾಹ ಕೊಡೋದು ತುಂಬ ತುಂಬ ಮುಖ್ಯವಾದಂಥ ವಿಷಯ. ಅವರಿಗೆ ಅದೇ ಸಂದರ್ಭದಲ್ಲಿ ಸಂಬಂಧಗಳು, ಸರಿಯಾದ ರೀತಿಯಾದಂತಹ ಸಂಬಂಧಗಳು, ನಿಮ್ಮ ಕುಟುಂಬದಲ್ಲಿರುವಂಥ ಸಂಬಂಧಗಳನ್ನು ತೋರಿಸಿಕೊಡಬೇಕು. ಹೊರಗಡೆ ಇರುವ ವ್ಯಕ್ತಿಗಳನ್ನು ನಮಗೆ ಯಾವ ರೀತಿ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನು ತಿಳುವಳಿಕೆಯನ್ನು ಕೊಡಬೇಕಾದಂತಹ ಸಂದರ್ಭ ಇದು. ಲೈಂಗಿಕ ಅಂಗಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು. ಹಾಗೂ ಅವರಿಗೆ ಭಾವನಾತ್ಮಕವಾಗಿ ಯಾವುದೇ ನೋವಾಗದಂತೆ, ಅವರಿಗೆ ಅವಮಾನಗಳಾಗದಂತೆ, ಅವರು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಅವಮಾನಗಳಾಗದೇ ಇರೋ ಥರ ನೋಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಮತ್ತು ತಮ್ಮ ಭಾವನೆಗಳನ್ನು ನಿರ್ವಹಣೆ ಮಾಡೋದು, ನಮ್ಮ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಚೆನ್ನಾಗಿ ಹೇಳ್ಕೊಡ್ಬೇಕು. ಇಲ್ಲದೆ ಹೋದರೆ ಅವರ ಸ್ವಾದಿಷ್ಟಾನ ಚಕ್ರ ಸರಿಯಾಗಿ ಬೆಳವಣಿಗೆ ಆಗದೇ ಜೀವನ ಪೂರ್ತಿ ಕಷ್ಟಪಡುವಂಥ ಸಂದರ್ಭ ಉಂಟಾಗುತ್ತೆ. ಕೆಲವೊಂದು ಬಾರಿ ಈ ಸ್ವಾದಿಷ್ಟಾನ ಚಕ್ರಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದರೆ ವಿಕೃತ ಲೈಂಗಿಕತೆ, ವಿಪರೀತ ಭಾವೋದ್ರೇಕ ಇಂಥವೆಲ್ಲ ಉಂಟಾಗೋದು ಕೂಡ ಈ ಒಂದು ಚಕ್ರಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದರೆ. ಸ್ಯಾಕ್ರಲ್ ಚಕ್ರ ಅಂತ ಹೇಳುವಂಥ ಈ ಸ್ವಾದಿಷ್ಟಾನ ಚಕ್ರ ಅದ್ರ ಜವಾಬ್ದಾರಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಆವಾಗಲೇ ಹೇಳಿದಾಗೆ ವ್ಯಾನ ಅನ್ನುವಂತಹ ಒಂದು ವಾಯುವನ್ನು ಶೇಖರಣೆ ಮತ್ತು ವಿತರಣೆ ಮಾಡುತ್ತೆ, ಇಡೀ ದೇಹಕ್ಕೆ ವಿತರಣೆ ಮಾಡುತ್ತೆ. ಮತ್ತು ದೇಹದಲ್ಲಿ ನೀರಿನ ಅಂಶ ಕಾಪಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀರಿನ ಅಂಶ ಇಡೀ ದೇಹದ ತುಂಬ, ನಮ್ಮ ಇಡೀ ದೇಹದ ತುಂಬ ನೀರಿನ ಅಂಶ ಇದೆ, ನಿಮ್ಗೆ ಗೊತ್ತಿರಬೇಕು. ಅದು ರಕ್ತದ ಮತ್ತು ರೂಪದಲ್ಲಿರ್ಬೋದು, ನೀರಿನ ರೂಪದಲ್ಲಿರ್ಬೋದು, ಬೇರೆ ಬೇರೆ ದ್ರವಗಳ ರೂಪದಲ್ಲಿರ್ಬೋದು. ಅದನ್ನು ಕಾಪಾಡಿಕೊಳ್ಳೋದಕ್ಕೆ, ಅದನ್ನು ವಿತರಣೆ ಮಾಡೋಕ್ಕೆ, ಅಂದರೆ ಸ್ಪ್ರೆಡ್ ಮಾಡೋಕ್ಕೆ, ಇಡೀ ದೇಹದ ತುಂಬ ಸ್ಪ್ರೆಡ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಮೂತ್ರಕೋಶ ಮತ್ತು ಸಂತಾನೋತ್ಪತ್ತಿಯ ಅಂಗಗಳ ಜೊತೆಗೆ ಇದು ಬಹಳ ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ. ದೇಹದ ಜನನೇಂದ್ರಿಯ ಪ್ರದೇಶದಲ್ಲಿ ಶಕ್ತಿಯ ಹರಿವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಅದು ನಮ್ಮ ಸ್ವಾದಿಷ್ಟಾನ ಚಕ್ರದ ಕೆಲಸ. ಸ್ಯಾಕ್ರಲ್ ಚಕ್ರ ಅಂತ ಹೇಳುವಂತಹ ಈ ಸ್ವಾದಿಷ್ಟಾನ ಚಕ್ರ ಓಪನ್ ಆಗಿದ್ದರೆ, ಅಂದರೆ ಆ್ಯಕ್ಟಿವ್ ಆಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಕ್ರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದರೆ ನಮ್ಮ ಆಸೆಗಳನ್ನ, ಇದನ್ನು ಸರಿಯಾದ ರೀತಿಯಲ್ಲಿ ಪೂರೈಸಿಕೊಳ್ಳೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಇದು ಭಾವೋದ್ರೇಕದ ಕೇಂದ್ರ ಆಗಿರೋದ್ರಿಂದ ನಮ್ಮಲ್ಲಿ ಸೃಜನಶೀಲ ಶಕ್ತಿ ಅನ್ನೋದನ್ನು ಇದು ಜಾಗೃತಗೊಳಿಸುತ್ತೆ. ನಾವು ಯಾವುದೇ ಒಬ್ಬ ಕಲಾವಿದರಾಗಿರ್ಬೋದು, ನಮ್ಮ ಒಳಗಿರುವಂಥ ಕಲೆ, ಅದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಸೃಜನಶೀಲತೆ ಮೇಲೆ ಬಹಳ ಪರಿಣಾಮಕಾರಿಯಾಗಿರೋದ್ರಿಂದ ಈ ಚಕ್ರ ಆ್ಯಕ್ಟಿವೇಟ್ ಆಗಿದ್ದರೆ ನಮ್ಮಲ್ಲಿ ಸೃಜನಶೀಲತೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಯಾವುದೋ ವ್ಯಕ್ತಿ ತನಗೇನು ಬೇಕು, ತನಗೇನು ಬೇಡ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಯಾವುದೇ ಸಂಬಂಧಗಳಲ್ಲಿ ಒಂದು ನಿಕಟತೆಯನ್ನು ಸೃಷ್ಟಿ ಮಾಡಲು ಇದು ಸಹಾಯ ಮಾಡುತ್ತೆ, ಒಂದು ನಿಕಟವಾದಂತಹ ಸಂಬಂಧವನ್ನು. ಮತ್ತು ಈ ಸ್ವಾದಿಷ್ಟಾನ ಚಕ್ರ ನಮ್ಮ ಭಾವನೆಗಳನ್ನು ರಕ್ಷಣೆ ಮಾಡುತ್ತೆ. ನಮ್ಮ ಆ ಭಾವನೆಗಳ ಯೋಗಕ್ಷೇಮ, ಹೇಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಭಾವನೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಲೈಂಗಿಕ ಮತ್ತು ಭಾವನಾತ್ಮಕ ಅಗತ್ಯಗಳು ಹಾಗೂ ಬಯಕೆಗಳ ಅಭಿವ್ಯಕ್ತಿಯಲ್ಲಿ ಇದು ಬಹಳ ಸಕ್ರಿಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಚಕ್ರವು ನಮ್ಮ ಒಂದು ಅಹಂಕಾರ ಅಂತ ಹೇಳಿದ್ರೆ ತುಂಬ ಜನ ತಪ್ಪು ತಿಳ್ಕೊಬೇಡಿ. ಅಹಂಕಾರ ಅಂದರೆ ನಾನು ಎನ್ನುವಂಥ ಅಹಂ ಅಲ್ಲ, ನಾನು ಮತ್ತು ನೀನು, ಮತ್ತು ನಮ್ಮಲ್ಲಿರುವಂಥ ಭೇದ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ, ನಾವೆಲ್ಲ ಬೇರೆ ಬೇರೆ ಅನ್ನುವಂಥ. ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಗುವಿಗೆ ಗೊತ್ತಿರಲ್ಲ ನಾನು ಬೇರೆ ನೀನು ಬೇರೆ ಅಂತ ಗೊತ್ತಿರಲ್ಲ. ಇದೆಲ್ಲ ಚೆನ್ನಾಗಿ ಅರಿವು ಬರುವುದು ನಮ್ಮ ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾದ ಮೇಲೇ, ಮಗುಗೆ 7 ವರ್ಷ ಆದಮೇಲೆ ಗೊತ್ತಾಗೋದು ನಾನು ನೀನು ಅನ್ನೋದು. ಆ ಅಹಂಕಾರ ಅನ್ನುವಂಥದ್ದು ನಮ್ಮ ವೈಯಕ್ತಿಕವಾದಂಥದ್ದು ಬೆಳವಣಿಗೆ ಆಗುವುದು ಕೂಡ ಈ ಚಕ್ರದ ಒಂದು ಕಾರ್ಯ. ಇದು ಆ್ಯಕ್ಟಿವೇಟ್ ಆಗಿದ್ದರೆ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಅದು ಬಹಳ ಮುಖ್ಯ ಕೂಡ. ಯಾರಿಗೆ ಈ ಸ್ವಾದಿಷ್ಟಾನ ಚಕ್ರ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿದೆ ಮತ್ತು ಆ್ಯಕ್ಟಿವ್ ಆಗಿದೆ, ಆ ವ್ಯಕ್ತಿ ತುಂಬ ಶಿಸ್ತಿನಿಂದ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ತಾನೆ. ಅವ್ರ ಭಾವನೆಗಳನ್ನು ಮತ್ತು ಸಂಬಂಧಗಳನ್ನು ತುಂಬ ಚೆನ್ನಾಗಿಟ್ಕೊಳ್ತಾನೆ. ತುಂಬ ರಿಸ್ಕ್ ತಗೊಳ್ಳುವಂಥ ಒಂದು ಛಾತಿ
ಈ ಒಂದು ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವ್ ಆಗಿರುವಂತಹ ವ್ಯಕ್ತಿಯಲ್ಲಿ ಇರುತ್ತೆ. ಒಂದು ಸಾಮರ್ಥ್ಯ ಹೊಂದಿರ್ತಾನೆ, ತುಂಬ ಸಕಾರಾತ್ಮಕವಾಗಿರ್ತಾನೆ, ತುಂಬ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತಹ ಒಂದು ಶಕ್ತಿಯನ್ನು ಹೊಂದ್ತಾನೆ. ಯಾವಾಗ ನಮ್ಮ ಈ ಸ್ವಾಧಿಷ್ಠಾನ ಚಕ್ರ ಬ್ಲಾಕ್ ಅಂತ ಹೇಳ್ತಾರೆ, ಯಾವಾಗ ಮುಚ್ಚಿಕೊಳ್ತಾ ಇರುತ್ತೆ ಅಥವಾ ತುಂಬ ಸಣ್ಣದಾಗಿರುತ್ತೆ, ಆಗ ಅದು ಅಸಮತೋಲನಗೊಂಡಾಗ ಅದು ನಿಮ್ಮನ್ನು ಭಾವನಾತ್ಮಕವಾಗಿ ಅಸ್ಥಿರವನ್ನಾಗಿ ಬಿಡುತ್ತೆ. ಅಂದರೆ ಸ್ಟ್ರಾಂಗ್ ಇಲ್ಲ, ನೀವು ಸ್ಥಿರವಾಗಿರೋದಿಲ್ಲ, ಭಾವನಾತ್ಮಕವಾಗಿ ಇಂಬ್ಯಾಲೆನ್ಸ್ ಆಗ್ತೀರಿ. ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ತುಂಬ ಸೂಕ್ಷ್ಮವಾಗಿ ಬಿಡ್ತಾರೆ ಮನುಷ್ಯರು. ನಿಮ್ಮ ಭಾವನೆಗಳು ನಿಮ್ಮ ನಿಯಂತ್ರಣದಲ್ಲೇ ಇರೋದಿಲ್ಲ. ನಿಮ್ಮ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಅಂತ ಏನು ಹೇಳ್ತೀವಿ ಅದು ನಶಿಸಿ ಹೋಗುತ್ತೆ. ತುಂಬ ಶಿಸ್ತಿನ ಕೊರತೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಮುಖ್ಯವಾಗಿ ಖಿನ್ನತೆ, ಆತಂಕ ಮತ್ತು ಸಂಬಂಧಗಳಲ್ಲಿ ನಿಯಂತ್ರಣ ಕಳೆದು ಹೋಗ್ಬಿಡುತ್ತೆ. ಕಳೆದು ಹೋಗುತ್ತೆ ಅನ್ನೋಂಥ ಭಯ ಉಂಟಾಗುತ್ತೆ. ಯಾವುದೇ ಸಂಬಂಧವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲ್ವೇನೋ ನನಗೆ ಅನ್ನುವಂಥ ಭಯ. ಇದೆಲ್ಲ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ವಾಧಿಷ್ಠಾನ ಚಕ್ರ ವೀಕ್ ಆಗಿದೆ ಅನ್ನೋದು ಇದನ್ನು ಸೂಚಿಸುತ್ತೆ. ಇದು ಬಹಳ ವಿಷಯದ ಮೇಲೆ ಕೂಡ ಪರಿಣಾಮವನ್ನು ಬೀಳುತ್ತೆ. ನಮ್ಮ ದಿನನಿತ್ಯದ ಆಗು ಹೋಗುಗಳ ಮೇಲೆ ಕೂಡ ತುಂಬ ದೊಡ್ಡ ಮಟ್ಟದ ಪರಿಣಾಮವನ್ನು ಯಾವತ್ತೂ ಉಂಟಾಗುತ್ತೆ. ಅದೇ ರೀತಿಯಾದಂತಹ ದೈಹಿಕವಾಗಿ ಯಾರಿಗೆ ತುಂಬ ಸೊಂಟ ನೋವು ಬರ್ತಿದೆ, ಇದು ಒಂದು ಸಾಧಾರಣವಾದಂತಹ ಕಾಮನ್ ಡಿಸೀಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ದೀರ್ಘಕಾಲದ ಸೊಂಟ ನೋವು ಇರುತ್ತೆ. ಸೊಂಟದ ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು. ಯಾರಿಗೆ ಸಂಧಿವಾತ ಇದೆ, ಜನನಾಂಗದ ಸಮಸ್ಯೆ ಮತ್ತು ಲೈಂಗಿಕ ಸಮಸ್ಯೆಗಳನ್ನು ಯಾರು ಹೊಂದಿರ್ತಾರೆ, ಯಾರಿಗೆ ರಕ್ತಹೀನತೆ ಇರುತ್ತೆ, ಗಂಟುಗಳ ಸಮಸ್ಯೆಗಳನ್ನು ಹೊಂದಿರ್ತಾರೆ, ಗಂಟುಗಳಂದ್ರೆ ಜಾಯಿಂಟ್ ಪೇಯ್ನ್ ಅಂತ ಹೇಳ್ತಾರೆ, ಅದನ್ನು ಯಾರು ಹೊಂದಿರ್ತಾರೆ, ಮತ್ತು ತುಂಬ ದುರ್ಬಲರಾಗಿರ್ತಾರೆ, ಶಕ್ತಿಹೀನತೆಯ ಒಂಥರ ಫೀಲ್ ಆಗ್ತಾ ಇರುತ್ತೆ. ಮತ್ತು ಯಾರಿಗೆ ಒಂದು ಸಂಯಮನೇ ಇರಲ್ಲ, ಅಂದರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಏನೋ ಒಂದು ಬೇಕು ಅಂತ ಹೇಳಿದ್ರೆ ಅದು ತಕ್ಷಣಕ್ಕೆ ಬೇಕೇ ಬೇಕು ಅಂತ ಅನಿಸುತ್ತೆ. ತಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಯಾರಿಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮೂತ್ರಪಿಂಡದ ಸಮಸ್ಯೆ ಯಾರಿಗಿದೆ, ಕಿಡ್ನಿ ಸಮಸ್ಯೆ ಇರುತ್ತೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಸ್ತ್ರೀಯರಲ್ಲಿ ಮುಟ್ಟಿನ ದೋಷಗಳು, ಬಂಜೆತನ ಮತ್ತು ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ತುಂಬ ಡಿಸ್ಟರ್ಬ್ ಆಗಿರೋದು, ಕಡಿಮೆ ಕ್ರಿಯೇಟಿವಿಟಿನ ತೋರಿಸೋದು, ಯಾವಾಗಲೂ ಲೈಂಗಿಕ ಆಲೋಚನೆಗಳ ಒಂದು ಗೀಳ್ತರ, ಯಾವಾಗಲೂ ಅವರಿಗೆ ಲೈಂಗಿಕ ಆಲೋಚನೆಗಳು ಬರ್ತಾ ಇರೋದು, ಖಿನ್ನತೆಯನ್ನು ಹೊಂದಿರುವಂಥದ್ದು, ಆತಂಕವನ್ನು ಹೊಂದಿರೋದು, ಇದೆಲ್ಲದೂ ಕೂಡ ಸ್ವಾಧಿಷ್ಠಾನ ಚಕ್ರ ವೀಕ್ ಆಗಿರುವಂತಹ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು. ಬರೀ ವೀಕ್ ಆಗಿದ್ರೆ ಮಾತ್ರ ಸಮಸ್ಯೆ ಅಲ್ಲ. ಸ್ವಾಧಿಷ್ಠಾನ ಚಕ್ರ ಓವರ್ ಆ್ಯಕ್ಟಿವ್ ಆಗಿದ್ದರೆ, ಓವರ್ ಆ್ಯಕ್ಟಿವ್ ಆಗಿರುವಂತಹ ಸ್ವಾಧಿಷ್ಠಾನ ಚಕ್ರ ಏನು ಮಾಡುತ್ತೆ, ಆಗಲೇ ಹೇಳ್ದಂಗೆ ದೇಹದ ತುಂಬ ವ್ಯಾನವನ್ನು ಅತಿ ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ. ವ್ಯಾನ ಅಂದರೆ ಅದೊಂದು ವಾಯು. ಇದು ಭಾವನೆಗಳನ್ನು ನಿಯಂತ್ರಣ ಮಾಡೋದ್ರಿಂದ ಅತಿಯಾದ ಅಗಾಧವಾದಂತಹ ಭಾವನೆಗಳನ್ನು ಸೃಷ್ಟಿ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಯಾವಾಗಲೂ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಒಂದು ಅತೃಪ್ತಿ, ಜೀವನದಲ್ಲಿ ಅತೃಪ್ತಿ ಉಂಟಾಗುತ್ತೆ, ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ವ್ಯಸನ ಅಂತ ಹೇಳ್ತಾರಲ್ಲ ಅದು ಉಂಟಾಗುತ್ತೆ. ಹಾಗೆಯೇ ಪ್ರಪಂಚದಿಂದ ಸಂಪರ್ಕವನ್ನು ಕಡಿದುಕೊಂಡಂಥ ಒಂದು ಭಾವನೆ. ತುಂಬ ಜನ ಪ್ರೀತಿಯನ್ನು ತುಂಬ ತೀವ್ರವಾಗಿ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನಿಯಂತ್ರಿತವಾಗಿ ಕಂಟ್ರೋಲ್ ಇಲ್ಲದೆ ಇರೋ ಹಾಗೆಯೇ ಲೈಂಗಿಕ ಪ್ರಚೋದನೆಗಳು ಉಂಟಾಗುತ್ತೆ ಮತ್ತು ಅತಿಯಾದ ಸಂವೇದನಾಶೀಲರಾಗಿಬಿಡ್ತಾರೆ. ಇದು ನಮ್ಮ ಸ್ಯಾಕ್ರಲ್ ಚಕ್ರ ಅಂತ ಏನು ಹೇಳ್ತಾರೆ, ಇದು ಸ್ವಾಧಿಷ್ಠಾನ ಚಕ್ರ ಅತಿಯಾಗಿ ಆ್ಯಕ್ಟಿವ್ ಆದರೆ ಉಂಟಾಗುವಂತಹ ಸಮಸ್ಯೆಗಳು. ಒಂದು ವೇಳೆ ಈ ಒಂದು ಸ್ವಾಧಿಷ್ಠಾನ ಚಕ್ರ ನಿಷ್ಕ್ರಿಯನೇ ಆಗಿಬಿಡ್ತು ಅಂದರೆ ದೈಹಿಕ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಮನುಷ್ಯ ಹದಗೆಟ್ಬಿಡ್ತಾನೆ. ಒಂದು ಅನಿಶ್ಚಿತತೆ ಅಂತ ಹೇಳ್ತಾರಲ್ಲ ಅಂಥ ಒಂದು ಫೀಲಿಂಗ್ ಉಂಟಾಗುತ್ತೆ. ತುಂಬ ಅಸಮರ್ಥರಾಗಿಬಿಡ್ತಾರೆ. ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಯಕೆಗಳನ್ನು, ತಮ್ಮ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋದಕ್ಕೆ ಆಗೋದೇ ಇಲ್ಲ. ಅವರಿಗೊಂದು ಕಲಾತ್ಮಕವಾದಂತಹ ಸಾಮರ್ಥ್ಯವೇ ಇರೋದಿಲ್ಲ. ಯಾವುದೇ ಒಂದು ವಿಷಯಕ್ಕೆ ಬೇರೆಯವ್ರ ಮೇಲೆ ತುಂಬ ಟೂ ಮಚ್ ಡಿಪೆಂಡೆನ್ಸಿ ಆಗುವಂಥ ಒಂದು ಸಂದರ್ಭ ಇದೆ. ಮಾನಸಿಕ ಅಸಮತೋಲನ ಉಂಟಾಗುವಂತಹ ಒಂದು ಸಂದರ್ಭ ಕೂಡ ಇದೆ. ಇದು ಏನಂತಾರೆ,
ತುಂಬ ಆಯಾಸ ಆಗೋದು, ತನಗೇನು ಬೇಕಂತಲೇ ಗೊತ್ತಿಲ್ಲದೆ ಇರೋದು, ತನ್ನ ಆಕಾಂಕ್ಷೆಗಳೇ ಇಲ್ಲದೆ ಇರೋವಂಥ ಒಂದು ಪರಿಸ್ಥಿತಿ, ಅಭದ್ರತೆಯಲ್ಲಿರೋದು, ಒಂದು ಕ್ರಿಯೇಟಿವಿಟಿ ಇಲ್ಲದೇ ಹೋಗಿಬಿಡೋದು, ಕಾಮಾಸಕ್ತಿನೇ ಇಲ್ಲದೆ ಹೋಗಿಬಿಡೋದು, ಖಿನ್ನತೆಗೆ ಹೋಗಿಬಿಡ್ತಾರೆ, ಸಾಧಾರಣವಾಗಿ ಡಿಪ್ರೆಸ್ ಆಗಿಬಿಡ್ತಾರೆ. ಈ ರೀತಿಯಾದಂತಹ ಎಲ್ಲ ಗುಣಲಕ್ಷಣಗಳು ಒಂದು ಕಾಣಿಸುವಂತಹ ಒಂದು ಸಂದರ್ಭ ಇದೆ. ಈ ಚಕ್ರಗಳನ್ನು ಯಾವ ರೀತಿಯಾಗಿ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು, ಹೀಗೆ ಬ್ಲಾಕ್ ಆಗಿರುವಂತಹ ಸ್ವಾಧಿಷ್ಠಾನ ಚಕ್ರವನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು, ಇದನ್ನು ಸಮತೋಲನ ಮಾಡ್ಕೊಳ್ಳೋದು ಹೇಗೆ? ಸಮತೋಲನ ಅಂತ ಹೇಳಿದ್ರೆ ಓವರ್ ಆ್ಯಕ್ಟಿವ್ ಅಲ್ಲ ಮತ್ತು ಅಂಡರ್ ಆ್ಯಕ್ಟಿವ್ ಅಲ್ಲ, ಅದೊಂದು ಸಮತೋಲನವಾಗಿರಬೇಕು. ಪ್ರತಿಯೊಂದು ಚಕ್ರವೂ ಇನ್ನೊಂದು ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ. ಮೂಲಾಧಾರ ಚಕ್ರ ವೀಕ್ ಆಗಿದ್ದರೆ ಅಲ್ಲಿಂದ ಶಕ್ತಿ ಸ್ವಾಧಿಷ್ಠಾನಕ್ಕೆ ಬರೋದಿಲ್ಲ, ಸ್ವಾಧಿಷ್ಠಾನದ ಕೂಡ ಸಮಸ್ಯೆ ಆಗುತ್ತೆ. ಸ್ವಾಧಿಷ್ಠಾನದಿಂದ ಮಣಿಪೂರಕವೂ ಹಾಳಾಗುತ್ತೆ, ಮಣಿಪೂರಕದಿಂದ ಅನಾಹತ ಕೂಡ ಹಾಳಾಗುತ್ತೆ. ಹೀಗೆ ಪ್ರತಿಯೊಂದು ಚಕ್ರವು ಬ್ಯಾಲೆನ್ಸ್ ಆಗಿರ್ಬೋದು. ಯಾವುದೋ ಒಂದು ಚಕ್ರ ಓವರ್ ಆ್ಯಕ್ಟಿವ್ ಆಗಿರೋದು, ತುಂಬ ದುಡ್ಡು ಬೇಕು ಅಂತೇಳಿ ಮೂಲಾಧಾರ ಚಕ್ರವನ್ನು ಓವರ್ ಆ್ಯಕ್ಟಿವ್ ಮಾಡಿ ಮಿಕ್ಕಿದೆಲ್ಲ ಚಕ್ರಗಳು ವೀಕ್ ಆದರೆ ನಿಮ್ಮ ಜೀವನ ನರಕ ಸದೃಶ ಆಗುತ್ತೆ. ಅದೇ ರೀತಿಯಾಗಿ ಸ್ವಾಧಿಷ್ಠಾನ ಚಕ್ರ ಓವರ್ ಆ್ಯಕ್ಟಿವ್ ಕೂಡ ಆಗಬಾರ್ದು, ಅಂಡರ್ ಆ್ಯಕ್ಟಿವ್ ಕೂಡ ಆಗಬಾರ್ದು. ಆದ್ದರಿಂದ ಏನೇನು ರೀತಿಯಲ್ಲಿ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ನೋಡ್ಬೋದು. ಈಗಾಗಲೇ ಹೇಳಿದಾಗಲೇ ಧ್ಯಾನವನ್ನು ಮಾಡೋದ್ರ ಮೂಲಕ, ಧ್ಯಾನ ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡೋದರಿಂದ ಇಡೀ ಜೀವನ ಸಮತೋಲನದಲ್ಲಿ ಇಟ್ಕೋಬೋದು. ಅದರಲ್ಲಿ ಮುಖ್ಯವಾಗಿ ಈ ಚಕ್ರಗಳನ್ನು ಸಮತೋಲನಗೊಳಿಸೋದಕ್ಕೋಸ್ಕರನೇ ಇರುವಂತಹ ಧ್ಯಾನಕ್ಕೆ ನಾವು ಚಕ್ರ ಧ್ಯಾನ ಅಂತ ಹೇಳ್ತೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆಯೇ ಪ್ರತಿಯೊಂದು ಚಕ್ರದ ಮೇಲೆ ನಾವು ಗಮನವನ್ನು ಮೊದಲು ಸರಿಯಾಗಿ ಕುಳಿತುಕೋಬೇಕು. ಯಾವುದಾದ್ರು ಒಂದು ಆಸನದಲ್ಲಿ ಮಿಸುಕಾಡದೆ ಕೂತ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಪದ್ಮಾಸನ ಆದರೆ ತುಂಬ ಒಳ್ಳೆಯದು. ಪದ್ಮಾಸನ ಕಷ್ಟ ಆದರೂ ಬೇರೆ ಯಾವುದೇ ಆಸನವನ್ನು ಹಾಕ್ಬೋದು. ಯಾವುದೇ ಆಸನದಲ್ಲಿ ಕೂತ್ಕೊಂಡು ಬೆನ್ನು ಮೂಳೆಯನ್ನು ಯಾವಾಗಲೂ ನೇರವಾಗಿ ಇಟ್ಕೊಂಡಿರಬೇಕು. ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಟುಕೊಂಡು ಕೈಗಳನ್ನು ಬೇರೆ ಬೇರೆ ಮುದ್ರೆಗಳಲ್ಲಿ, ಅಂದರೆ ಯಾವ್ಯಾವ ಚಕ್ರ, ಪ್ರತಿಯೊಂದು ಚಕ್ರಕ್ಕೆ ಅದರದ್ದೇ ಆದಂತಹ ಮುದ್ರೆಗಳಿದ್ದಾವೆ. ಆಯಾಯ ಮುದ್ರೆಗಳನ್ನು ನಾವು ಅಭ್ಯಾಸ ಮಾಡ್ಬೋದು. ಆ ಮುದ್ರೆಗಳನ್ನು ಅಭ್ಯಾಸ ಮಾಡೋದರ ಜೊತೆಗೆ ಮೂಲಾಧಾರ ಚಕ್ರವನ್ನು, ಅದರ ಬಣ್ಣ ಹಾಗೂ ಅದರ ಆಕಾರ, ಅದರ ಯಂತ್ರ, ಅದರಲ್ಲಿರೋ ದೇವತೆಗಳು ಎಲ್ಲ ವಿವರಗಳನ್ನು ಸ್ಮರಣೆಗೆ ತಂದುಕೊಂಡು ಅದರ ಬೀಜ ಮಂತ್ರವಾದಂತಹ, ಯಾವುದು ಬೀಜ ಮಂತ್ರ? ಲಮ್ ಅನ್ನೋದು ಮೂಲಾಧಾರ ಚಕ್ರಕ್ಕೆ. ಆ ಮೂಲಾಧಾರ ಚಕ್ರವನ್ನು ಲಮ್ ಬೀಜ ಮಂತ್ರವನ್ನು ಹೇಳ್ತಾ ಅದರ ಮೇಲೆ ಗಮನವನ್ನು ಇಡಬೇಕು. ಇದನ್ನು ನೀವು ಕೆಲವು ದಿವಸ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಆ ಜಾಗದಲ್ಲಿ ಬಿಸಿ 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 ಅನುಭವ ಆಗುತ್ತೆ. ಹಾಗೆಯೇ ಒಂದು ಕನಿಷ್ಠ 3 ನಿಮಿಷ ಒಂದು ಚಕ್ರದ ಮೇಲೆ ಗಮನ ಇಡಬೇಕು. ಅದಾದ ಮೇಲೆ ನೀವು ಎರಡನೇ ಚಕ್ರವಾದಂತಹ, ನಾವೀಗ ಹೇಳ್ತಾ ಇರುವಂಥ ಸ್ವಾಧಿಷ್ಠಾನ ಚಕ್ರದ ಮೇಲೆ ಬರಬೇಕು. ಆ ಸ್ವಾಧಿಷ್ಠಾನ ಚಕ್ರದ ಮೇಲೆ ನಿಮ್ಮ ಗಮನವನ್ನು ತಂದಾಗ ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಓಂ ಅನ್ನೋದು ಬೀಜ ಮಂತ್ರ ಆಗಿರುತ್ತೆ. ಮತ್ತು ಆ ದಳಗಳ ಬೀಜ ಮಂತ್ರಗಳು ಏನು ಈಗಾಗಲೇ ಹೇಳ್ದಂಗೆ ಬಂ ಭಂ ಮಂ ಯಂ ರಂ ಲಂ ಅನ್ನೋದು ಆ ಬೀಜ ಮಂತ್ರವನ್ನು ಹೇಳ್ಕೊಳ್ಳೋದು. ಆ 6 ದಳಗಳನ್ನು ಕಲ್ಪನೆ ಮಾಡ್ಕೋಬೇಕು. ಅದ್ರ ಒಳಗಡೆ ಇರುವಂತಹ ಏನು ಹೇಳ್ತಾರೆ, ಚಂದ್ರನನ್ನು ಕಲ್ಪನೆ ಮಾಡ್ಕೋಬೇಕು. ಹಾಗೆಯೇ ರಾಕಿಣಿ ದೇವತೆಯನ್ನು ಸ್ಮರಿಸಬೇಕು. ಅಲ್ಲಿ ವಿಷ್ಣು ಸ್ಥಿತನಾಗಿದ್ದಾನೆ, ಅದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಅದು ಜಲತತ್ವ ಅನ್ನುವಂಥ ವಿಷಯವನ್ನು ಮನಸ್ಸಿಗೆ ತಕ್ಕೊಂಡು ಕಣ್ಣು ಮುಚ್ಚಿಕೊಂಡು ಓಂ ಬೀಜ ಮಂತ್ರವನ್ನು ಓಂ ಹೀಗೆ ರಿಪಿಟೇಷನ್ಸ್ ಮಾಡ್ತಾ ಇರಬೇಕು. ಕನಿಷ್ಠ 3 ನಿಮಿಷ ಮಾಡಬೇಕು. ನೀವು ಕೇವಲ ಈ ಒಂದು ಧ್ಯಾನವನ್ನು, ಚಕ್ರ ಧ್ಯಾನವಾದರೆ 3 ನಿಮಿಷ ಮಾಡಿ. ಆ 3 ನಿಮಿಷ ಆದ ತಕ್ಷಣ ಅದರ ಮುಂದಿನ ಚಕ್ರಕ್ಕೆ ನೀವು ಆ ಎನರ್ಜಿಯನ್ನು ತಗೊಂಡು ಹೋಗಿ ಮುಂದಿನ ಚಕ್ರದಲ್ಲಿ 3 ನಿಮಿಷ ಮಾಡಿ. ಹಾಗೆಯೇ ಸಹಸ್ರಾರದವರೆಗೆ ತಗೊಂಡೋಗಿ ಸಹಸ್ರಾರದಿಂದ ಇದನ್ನು ವಿಶ್ವಕ್ಕೆ, ಯೂನಿವರ್ಸಿಗೆ ಈ ಶಕ್ತಿಯನ್ನು ಪಾಸ್ ಮಾಡಬೇಕು. ಹೀಗೆ ಕೆಲವೇ ದಿನ ಮಾಡೋದರಿಂದ ನಿಮ್ಮಲ್ಲಿ ಒಂದು ಅದ್ಭುತವಾದ ಚೈತನ್ಯ ಉಂಟಾಗೋದು ನಿಮ್ಮ ಗಮನಕ್ಕೆ ಬರುತ್ತೆ. ಕೇವಲ ಸ್ವಾಧಿಷ್ಠಾನವನ್ನು ಮಾತ್ರ ನೀವು ಕೂಡ ಹೀಲ್ ಮಾಡ್ಕೋಬೇಕಾಗಿದ್ದರೆ, ಈ ಧ್ಯಾನದ ಮುಖಾಂತರ ಹೀಲ್ ಮಾಡ್ಕೊಳ್ಳೋದಾದರೆ ನೀವು
ಈಗಾಗಲೇ ಹೇಳಿದಾಗಲೇ ಆ ಒಂದು ಸಂಪೂರ್ಣವಾದ ಚಕ್ರದ ಚಿತ್ರಣವನ್ನು ಮನಸ್ಸಿಗೆ ತಗೊಂಡು ವಂ ಬೀಜಾಕ್ಷರವನ್ನು ಹೇಳಿಕೊಂಡು ಚಕ್ರ ಮುದ್ರೆ ಮಾಡ್ಬೋದು, ಅಥವಾ ಸ್ವಾಧಿಷ್ಠಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮುದ್ರೆ ಇದೆ. ಆ ಮುದ್ರೆ ಹೀಗೆ ಒಂದು ಕೈ ಮೇಲೆ ಇನ್ನೊಂದು ಕೈ ಇಟ್ಟು ಈ ಹೆಬ್ಬೆರಳನ್ನು ಕೂಡಿಸಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನೀವು ಈ ಮುದ್ರೆಯನ್ನು ಮಾಡಿಕೊಂಡು ಕೂಡ ನೀವು ಸ್ವಾಧಿಷ್ಠಾನವನ್ನು ಒಂದು ಧ್ಯಾನವನ್ನು ಮಾಡ್ಬೋದು. ಯಾವುದೇ ಧ್ಯಾನವನ್ನು ಕನಿಷ್ಠ ಒಂದು 20 ನಿಮಿಷಗಳ ಕಾಲ ಮಾಡೋದ್ರಿಂದ ನಿಮಗದು ಬಹಳ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಇದು ಕೇವಲ 3 ನಿಮಿಷ ಮಾಡಿದ್ರೆ ನಿಮಗೆ ಅಷ್ಟು ಶಕ್ತಿ ಸಂಚಾರ ಗೊತ್ತಾಗೋದಿಲ್ಲ. ಕನಿಷ್ಠ ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ, ಯಾವುದೇ ಧ್ಯಾನವನ್ನು ಮಾಡೋದಕ್ಕೆ ಮುಂಚೆ ನಿಮಗೆ ಯಾವುದೇ ತೊಂದರೆಗಳಾಗದೇ ಇದ್ದ ಹಾಗೆ ಆ ಸಮಯವನ್ನು ಸರಿಯಾಗಿ ನಿಗದಿ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ನೀವು ಏನು ಹೇಳ್ತಾರೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಹಾಗೆಯೇ, ಯಾವುದೇ ಅನಾವಶ್ಯಕ ಶಬ್ದಗಳಿಲ್ಲದೆ ಇರೋ ಹಾಗೆಯೇ, ನಿಮ್ಮನ್ನು ಯಾರನ್ನೂ ಮಾತಾಡಿಸದೇ ಇರೋ ಹಾಗೆಯೇ ನೀವು ಇದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಲೈಟ್ ಮ್ಯೂಸಿಕ್ ಈ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಇದು ಜಲತತ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ನೀರು ಹರಿಯುತ್ತಿರುವಂತಹ ಶಬ್ದ ಇರುವಂತಹ ಕೆಲವೊಂದು ವಿಡಿಯೋಗಳು ಅಥವಾ ಆಡಿಯೋಗಳು ನಿಮ್ಗೆ ಸಿಗುತ್ತೆ. ಅಂಥ ಆಡಿಯೋಗಳನ್ನ ಪ್ಲೇ ಮಾಡ್ಕೊಳ್ಳಿ. ಒಂದು ಯಾವುದೇ ರೀತಿಯಾದಂಥ ಸುಗಂಧವನ್ನು ನೀವು ಸುಗಂಧ ದ್ರವ್ಯವನ್ನು ಅಂದರೆ ಊದುಬತ್ತಿ ಆಗಿರ್ಬೋದು ಅಥವಾ ಬೇರೆ ಯಾವುದನ್ನು ಕೂಡ ಅಂಟಿಸ್ಕೊಂಡು ನಿಮ್ಮ ಜಾಗವನ್ನು ಒಂದು ಸರಿಯಾದ ಕ್ರಮದಲ್ಲಿ ಕೂತ್ಕೊಂಡು ಪ್ರತಿದಿನ ಒಂದೇ ರೀತಿಯಾಗಿ ಒಂದೇ ಜಾಗದಲ್ಲಿ ಪ್ರತಿದಿನ ಮಾಡ್ತಾ ಹೋಗಿ ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾನು ಹೇಳಿದಾಗೇ ಪೆಂಡುಲಮ್ಮನ್ನು ಉಪಯೋಗ ಮಾಡಿಕೊಂಡು ಕೂಡ ನೀವು ನೋಡಿ, ಪೆಂಡುಲಮ್ ಈ ಥರ ಇರುತ್ತೆ. ಈ ಪೆಂಡುಲಮ್ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಏನು ಅಂದರೆ, ಈ ಪೆಂಡುಲಮ್ಮನ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಪೆದಿಯ ಇಲ್ವಾ ಹೀಲಿಂಗ್ ಗೊತ್ತಿರ್ಬೋದು. ದೇವಸ್ಥಾನಗಳಿಗೆ ಹೋಗೋದು, ದೇವಸ್ಥಾನ ಅಂದರೆ ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದೊಂದು ಮೂಢನಂಬಿಕೆ ವಿಷಯ ಅಂತ ತಿಳ್ಕೊಂಡಿದ್ದಾರೆ. ದೇವಸ್ಥಾನಗಳು ಒಂದು ಕಾಲದಲ್ಲಿ ಬಹಳ ದೊಡ್ಡ ಒಂದು ವೈಜ್ಞಾನಿಕವಾದಂತಹ ವಿಷಯಗಳಾಗಿತ್ತು. ಯಾವುದೋ ಒಂದು ಕಾಲದಲ್ಲಿ ಎನರ್ಜಿಯ ಜೊತೆಗೆ ಕೆಲಸ ಮಾಡ್ತಾಯಿದ್ರು ನಮ್ಮ ಪೂರ್ವಿಕರು. ತುಂಬ ಹಳೆಯ ದೇವಸ್ಥಾನಗಳಲ್ಲಿ ನೀವು ನೋಡಿ, ಪ್ರತಿಯೊಂದು ಚಕ್ರಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿದ್ದು, ಪ್ರತಿಯೊಂದು ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂದರೆ ಆಯಾಯ ತತ್ವಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿತ್ತು. ಆ ದೇವಸ್ಥಾನಗಳಿಗೆ ಆಯಾಯ ಚಕ್ರ ವೀಕ್ ಇರೋರು ಹೋದಾಗ ಅಲ್ಲಿ ಆ ಎನರ್ಜಿಯಿಂದ ಅವರು ಫುಲ್ಫಿಲ್ ಆಗ್ತಾಯಿದ್ರು. ಈಗಲೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಪೂಜೆ ಮುಗಿದು ಎಲ್ಲ ಮುಗಿದು ಒಂದಷ್ಟು ಹೊತ್ತು ಆ ದೇವಸ್ಥಾನದಲ್ಲಿ ಆವರಣದಲ್ಲಿ ಕೂತ್ಕೊಂಡು ಹೊರಗಡೆ ಬರ್ತಾರೆ ಈಗಲೂ ಕೂಡ. ಯಾಕೆ ಅಂದರೆ ಒಂದಷ್ಟು ಹೊತ್ತು ಕೂತ್ಕೊಂಡು ನೀವು ಒಂದಷ್ಟು ಧ್ಯಾನವನ್ನು ಮಾಡಿ ಬರೋದ್ರಿಂದ ನಿಮ್ಮ ಯಾವ ಚಕ್ರ ವೀಕ್ ಇರುತ್ತೆ ಆ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು. ವಿಶೇಷವಾಗಿ ಯಾವ ದೇವಸ್ಥಾನ ಯಾವ ಚಕ್ರಗಳಿಗೆ ಸಂಬಂಧಪಟ್ಟಿರೋದು ಅಂತ ನೀವು ತಿಳ್ಕೊಂಡು ಆ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದಂಥ ಬದಲಾವಣೆ ಆಗುತ್ತೆ. ಹಾಗೆಯೇ ಇನ್ನೂ ಒಂದು ವಿಷಯ ಏನಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗಬೇಕಂತ ಹೇಳೋರು ದೇವಸ್ಥಾನಗಳಿಗೆ ಹೋಗ್ತಾ ಇರಿ. 1 ಸಾರಿ ಹೋಗಿ, 2 ಸಾರಿ ಹೋಗಿ, 3 ಸಾರಿ ಹೋಗಿ. ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಎನರ್ಜಿಗೆ ಸೆಟ್ ಆಗುವಂಥ ಒಂದು ದೇವಸ್ಥಾನವನ್ನು ಕಂಡುಕೊಳ್ತೀರಿ. ಆ ನಂತರ ನಿಮಗೆ ಎಲ್ಲ ಒಳ್ಳೆಯದು ಕೆಟ್ಟದಕ್ಕೂ ಕೂಡ ಆ ದೇವಸ್ಥಾನಗಳಿಗೆ ನೋಡ್ಬೋದು. ನೀವು ಕೆಲವರು ಪ್ರತಿಯೊಬ್ಬರೂ ಆಯಾಯ ಒಂದೊಂದು ದೇವಸ್ಥಾನಗಳಿಗೆ ಹೋಗ್ತಾಯಿದ್ರು. ಮುಂಚೆಲ್ಲ ಕುಲದೇವತೆ ಅಂತ ಹೇಳ್ತಾಯಿದ್ರು. ಪ್ರತಿಯೊಂದು ಒಂದು ಬುಡಕಟ್ಟು ಜನಾಂಗಕ್ಕೂ ಕೂಡ ಒಂದೊಂದು ಕುಲದೇವತೆ ಇರ್ತಾಯಿತ್ತು. ಈಗ ಅದು ನಮ್ಮ ಮನೆ ದೇವರು ಅಂತ ಹೇಳ್ತಾರೆ. ಆಯಾಯ ಮನೆ ದೇವರುಗಳು ಅವರವರ ನೇಚರ್ಗೆ, ಅವರವರ ಕುಟುಂಬದ ನೇಚರ್ಗೆ ಹೊಂದಿಕೊಂಡಂಥ ಒಂದು ಸ್ಥಳಗಳಾಗಿತ್ತು. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಲ್ಲರೂ ಎಲ್ಲೇ ಹೋದರೂ, ಈಗಲೂ ಕೂಡ ಇರ್ಬೋದು, ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಹೇಳ್ತಾರೆ ನಿಮ್ಮ ಕುಲದೇವರಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ನಿಮ್ಮ ಎನರ್ಜಿ ಸೆಂಟರ್ನ ಸರಿ ಮಾಡುವಂಥ ಕೆಲಸ ಮಾಡುತ್ತೆ. ಈಗ ಜಾಗ ಎಲ್ಲೋ ಒಂದು ಕಡೆ ಜಾಗ ಉಳಿದಿದೆ, ರೈಲ್ವೆ ಹಳಿ ಪಕ್ಕನೋ ಯಾವುದೋ ಒಂದು ಸೈಟ್ ಖಾಲಿ ಬಿದ್ದಿದೆ ಅಂತ ಅಲ್ಲೊಂದು ದೇವರ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂಥ ಕಡೆಗಳಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅನ್ನೋದು ನಾವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಬಟ್ ಹಳೆಯ ದೇವಸ್ಥಾನಗಳಿಗೆ ನೀವು ಹೋಗೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ. ನೀವು ಹೋಗಿ ಎಲ್ಲ ದೇವಸ್ಥಾನಗಳು ನಿಮಗೆ ಕೆಲಸ ಮಾಡೋದಿಲ್ಲ, ನಿಮಗೆ ಕೆಲಸ ಮಾಡುವಂಥ ದೇವಸ್ಥಾನಗಳಿರುತ್ತೆ. ಹೋಗಿ ಗುರುತು ಮಾಡ್ಕೊಳ್ಳಿ. ಆ ನಂತರ ಆ ದೇವಸ್ಥಾನಗಳಿಗೆ ನಿಮ್ಮ ಎಲ್ಲ ಕಷ್ಟ ಸುಖದ ಸಂದರ್ಭದಲ್ಲಿ ಹೋಗಿ ಬರ್ತಾಯಿದ್ರೆ ನಿಮ್ಮ ಜೀವನದಲ್ಲಿ ಒಂದು ನೀವು ಅಂದ್ಕೊಂಡಿದ್ದು ನಡೀತಾ ಹೋಗುತ್ತೆ.
ಅದರಿಂದನೇ ಎಲ್ಲ ದೇವಸ್ಥಾನಗಳಿಗೂ ಹೋದರೆ ನಾನು ಹೇಳಿದೆ ಅಂತ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ನಿಮ್ಗೆ ಆ ಕೆಲಸ ನಡೀದೇ ಇರ್ಬೋದು. ನಿಮಗೆ ಆದಂಥ ಒಂದು ದೇವಸ್ಥಾನ ಇದೆ, ಅದನ್ನು ನೀವೇ ಕಂಡುಕೊಳ್ಳಿ. ಹಾಗೆಯೇ ಈ ಕೆಲವೊಂದು ಕಡೆ ಶ್ರೀಯಂತ್ರದ ಆರಾಧನೆ ಮಾಡ್ತಾರೆ. ಶ್ರೀಯಂತ್ರವನ್ನು ನೀವು ಆರಾಧನೆ ಮಾಡುವಾಗ ಶ್ರೀಯಂತ್ರ ಕೂಡ ನಮ್ಮ ದೇಹವನ್ನು 7 ಚಕ್ರವನ್ನು ಅದು 9 ಚಕ್ರ ಅಂತ ಹೇಳಿ ತೋರಿಸುತ್ತೆ. ಪ್ರತಿಯೊಂದು ಚಕ್ರದ ಆರಾಧನೆಯು ಕೂಡ ಪ್ರತಿಯೊಂದು ಯಂತ್ರದಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ಚಕ್ರ ಒಂದೊಂದು ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ಮನ್ವಸ್ರ ನಾಗದಳ ಷೋಡಶ ಪತ್ರಯುಕ್ತಂ ಋತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಇತಿ ಪರದೇವತಾಯ ಅಂಥೇಳಿ ಅದಕ್ಕೊಂದು ಮಂತ್ರ ಇದೆ. ಅದು ಬಿಂದು ಅಂದರೆ ಸಹಸ್ರಾರ, ಬಿಂದು ತ್ರಿಕೋಣ ಅನ್ನೋದು ಒಂದು ಚಕ್ರ, ಬಿಂದು ತ್ರಿಕೋಣ ವಸುಕೋಣ ಅಂದರೆ 8 ತ್ರಿಕೋಣಗಳಿರುವಂತಹ ಒಂದು ಚಕ್ರ, ದಶಾರ ಯುಗ್ಮ 10 ತ್ರಿಕೋಣಗಳಿರುವಂಥ 2 ಚಕ್ರ. ಈ ರೀತಿಯಾದಂತಹ ಒಂದು ವಿವರಣೆ ಇದೆ. ಅದು ಕೂಡ ನಮ್ಮ ಚಕ್ರ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು. ಶ್ರೀಯಂತ್ರದ ಆರಾಧನೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೂ ಕೂಡ ನಿಮಗೆ ಬೇರೆ ಯಾವುದು ಬೇಕಾಗಿಲ್ಲ, ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ಪ್ರತಿಯೊಂದು ಚಕ್ರವನ್ನು ನೀವು ಪೂಜಿಸ್ತಾ ಹೋದ ಹಾಗೇ ಅದು ಪ್ರತಿಯೊಂದು ನಿಮ್ಮ ಜೀವನದ ಅಗತ್ಯಗಳನ್ನು ಪೂರೈಸ್ತಾ ಹೋಗುವಂಥ ವ್ಯವಸ್ಥೆ ಅದರಲ್ಲಿದೆ. ಲೌಕಿಕವಾದ ಮತ್ತು ಅಲೌಕಿಕವಾದಂಥ ಎರಡೂ ವಿಷಯಗಳನ್ನು ಆ ಚಕ್ರ ನಿಮಗೆ ಶ್ರೀಯಂತ್ರ ನಿಮಗೆ ನೀಡುತ್ತೆ ಅಂಥೇಳಿ ಹೇಳ್ತಾರೆ. ಹಾಗೆಯೇ ಈ ಸ್ವಾಧಿಷ್ಠಾನ ಚಕ್ರವನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡ್ಕೋಬೋದು. ಕಾರ್ನೆಲಿಯನ್ ಅನ್ನುವಂಥ ಕ್ರಿಸ್ಟಲ್ ಇದೆ, ಸ್ನೋಫ್ಲೇಕ್ ಅನ್ನುವಂಥ ಒಂದಿದೆ, ಆರೆಂಜ್ ಕ್ಯಾಲ್ಸೈಟ್ ಅನ್ನುವಂಥ ಒಂದು ಇದೆ, ಸಿಟ್ರಿನ್ ಅನ್ನುವಂಥ ಒಂದು ಕ್ರಿಸ್ಟಲ್ ಇದೆ, ಸನ್ಸ್ಟೋನ್ ಅಂತ ಹೇಳ್ತಾರೆ ಇನ್ನೊಂದು ಕ್ರಿಸ್ಟಲ್ಲು, ಟೈಗರ್ಸ್ ಐ ತುಂಬ ಫೇಮಸ್ಸು, ನೀವು ಕೇಳಿರ್ತೀರಿ, ಅಂಬರ್ ಅನ್ನೋಂಥದ್ದು, ಮತ್ತು ಮೂನ್ ಸ್ಟೋನ್ ಅಂತ ಒಂದಿದೆ, ಅರೋಗೋನೈಟ್ಸ್ ಅಂತ ಇನ್ನೊಂದಿದೆ. ಈ ಥರ ಗೋಲ್ಡ್ ಸ್ಟೋನು, ಅಮೆಥಿಸ್ಟ್, ಈ ಯಾವುದಾದ್ರೂ ಒಂದು ಏನು ಕ್ರಿಸ್ಟಲನ್ನು ನೀವು, ಅದು ಕ್ರಿಸ್ಟಲ್ ಅಂದರೆ ಹರಳುಗಳು, ಅದನ್ನು ನೀವು ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದು, ನೀವು ಅದನ್ನು ಧರಿಸ್ಬೋದು. ಅಥವಾ ಬೇರೆಯವರು ನಿಮ್ಮ ಸಹಾಯಕರಿದ್ದರೆ ನಿಮ್ಮ ಚಕ್ರಗಳ ಮೇಲೆ ಆ ಒಂದು ಹರಳುಗಳನ್ನು, ಚಕ್ರ ಇರುವಂಥ ನಿಮ್ಮ ದೇಹದ ಜಾಗದ ಮೇಲೆ ಆ ಹರಳನ್ನು ಇಟ್ಟು ಕೂಡ ನೀವು ನಿಮ್ಮ ಒಂದು ಚಕ್ರವನ್ನು, ಸ್ವಾಧಿಷ್ಠಾನ ಚಕ್ರವನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಹಾಗೆ ಯೋಗಾಸನದಲ್ಲಿ ಈ ಥರ ಒಂದು ನಮ್ಮ ಚಕ್ರ ವೀಕ್ ಆಗಿದೆ, ಆದ್ದರಿಂದನೇ ಕೆಲವೊಂದು ಯೋಗಾಸನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಯಾವ ನಂಬಿಕೆ ಇಲ್ಲ. ನೀವು ನಿರಂತರವಾಗಿ ಯೋಗಾಸನವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾನೆ ಹೋಗುತ್ತೆ. ಆದರೆ ವಿಶೇಷವಾಗಿ ನಿಮಗೆ ಏನಾದರೂ ಈ ಥರ ಸಮಸ್ಯೆ ಅಂತ ಫೀಲ್ ಆದರೆ ಅದರಲ್ಲಿ ನಿಮಗೆ ಕೆಲವೊಂದು ಆಸನಗಳಿದ್ದಾವೆ. ಕಾಕಾಸನ ಅಂತ ಒಂದಿದೆ, ತ್ರಿಕೋನಾಸನ ಅಂತಿದೆ, ವಶಿಷ್ಠಾಸನ ಅಂತಿದೆ, ಉತ್ತಾನಾಸನ, ಅಧೋಮುಖ ವೃಕ್ಷಾಸನ ಅಂತ ಒಂದಿದೆ. ಈ ರೀತಿಯಾಗಿ ಕೆಲವೊಂದು ಪರ್ಟಿಕ್ಯುಲರ್ ಆಸನಗಳನ್ನು ನೀವು ಅಭ್ಯಾಸ ಮಾಡಿದ್ರೆ, ಅದು ನಿಮ್ಮ ಯೋಗ ಗುರುಗಳ ಹತ್ರ ಕೇಳಿದ್ರೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ಬೋದು. ನಿರಂತರ ಯೋಗಾಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಪರ್ಟಿಕ್ಯುಲರಾಗಿ ಈ ಒಂದು ಯಾವುದೋ ಒಂದು ಆಸನವನ್ನು ಮಾಡಬೇಕು ಅಂತ ಇಲ್ಲ. ನೀವು ನಿರಂತರ ಮಾಡ್ತಾ ಹೋದರೆ ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನೀವು ಒಂದಷ್ಟು ವರ್ಷ ಯೋಗಾಸನ ಅಭ್ಯಾಸ ಮಾಡಿ ನೋಡಿ, ನಿಮ್ಮಲ್ಲೇ ಒಂದು ಹೊಳಪು, ತೇಜಸ್ಸು ತಾನಾಗೇ ಬರುತ್ತೆ. ಅದೇ ರೀತಿಯಾಗಿ ಪ್ರಾಣಾಯಾಮ ಕೂಡ ತುಂಬ ಉಪಯೋಗಕರ. ಪ್ರಾಣಾಯಾಮದಲ್ಲಿ ಯಾವುದೇ ಚಕ್ರ, ಎಲ್ಲ ಚಕ್ರಗಳಿಗೂ ಉಪಯೋಗ ಆಗೋಂಥದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ. ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಿದ್ರೆ ಒಂದು ನೇರವಾಗಿ ಕುತ್ಕೋಬೇಕು, ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಕೋಬೇಕು. ಪದ್ಮಾಸನ ಅಥವಾ ಬೇರೆ ಯಾವುದೇ ಆಸನ ಗೊತ್ತಿದ್ದರೆ ಅದರಲ್ಲಿ ಕುತ್ಕೋಬೇಕು. ಆಮೇಲೆ ಒಂದು ದೀರ್ಘ ಶ್ವಾಸವನ್ನು ಒಳಗಡೆ ತಗೊಂಡು ಎಲ್ಲ ಶ್ವಾಸವನ್ನು ಹೊರಗಡೆ ಬಿಟ್ಟು ಉಂಗುರದ ಬೆರಳು ಮತ್ತು ಹೆಬ್ಬೆರಳುಗಳ ಸಹಾಯದಿಂದ ಒಂದು ಉಸಿರನ್ನು ತಗೊಳ್ಳುವಾಗ ಬಲಗಡೆ ಮೂಗನ್ನು ಮುಚ್ಚಿಕೊಂಡು ಎಡಗಡೆ ಮೂಗಿನಿಂದ ದೀರ್ಘವಾದ ಶ್ವಾಸವನ್ನು ತಗೋಬೇಕು. ಹಾಗೆಯೇ ಎಡಮೂಗನ್ನು ಮುಚ್ಚಿಕೊಂಡು ಬಲ ಮೂಗಿನಿಂದ ಆ ಎಲ್ಲ ಶ್ವಾಸವನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಬೇಕು. ಆಮೇಲೆ ಬಲ ಮೂಗಿನಿಂದ
ಮತ್ತೆ ದೀರ್ಘವಾದಂತಹ ಶ್ವಾಸವನ್ನು ತೆಗೆದುಕೊಂಡು ಹಾಗೆಯೇ ಬಲ ಮೂಗನ್ನು ಮುಚ್ಚಿಕೊಂಡು ಎಡ ಮೂಗಿನಿಂದ ಹೊರಗಡೆ ಬಿಡಬೇಕು. ಈ ರೀತಿಯಾಗಿ ದಿನಕ್ಕೆ ನೀವು ಇಷ್ಟು ಮಾಡಿದ್ರೆ ಒಂದು ಪ್ರಾಣಾಯಾಮ ಆಯಿತು. ಕನಿಷ್ಠ 3ರಿಂದ ಶುರು ಮಾಡಿ. ನಿಮಗೆ 3 ಪ್ರಾಣಾಯಾಮ ಮಾಡಿದಾಗಲೇ ನಿಮ್ಗೆ ಅದ್ರ ಶಕ್ತಿ ಏನಂತ ಗೊತ್ತಾಗುತ್ತೆ. ದಿನ ಒಂದೊಂದು ಜಾಸ್ತಿ ಮಾಡ್ತಾ ಹೋಗಿ. ಕೆಲವೇ ದಿನಗಳಲ್ಲಿ ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಉಲ್ಲಾಸ ಬದಲಾವಣೆ ಬರುತ್ತೆ. ವಿಶೇಷವಾಗಿ ಅದು ಒಂದೇ ಅಲ್ಲ, ವಿಶೇಷವಾಗಿ ಸ್ವಾದಿಷ್ಠಾನ ಚಕ್ರ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆಯದು. ಈ ಪ್ರಾಣಾಯಾಮವನ್ನು ಕೂಡ ನೀವು ಯೋಗ ಗುರುಗಳಿಂದ ಸರಿಯಾದ ರೀತಿಯಲ್ಲಿ ಕಲಿತ್ಕೊಂಡು ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತಾ ಹೋದರೆ ಪ್ರತಿಯೊಂದು ವಿಷಯಕ್ಕೇ ಒಂದೊಂದು ವಿಡಿಯೋ ಮಾಡಬೇಕಾಗತ್ತೆ. ಆದ್ದರಿಂದ ಅದನ್ನು ನೀವು ಸರಿಯಾದ ಗುರುಗಳ ಕಡೆಯಿಂದ ಕಲಿತ್ಕೊಂಡು ಮಾಡಿ ಅನ್ನೋದು ನನ್ನ ಒಂದು ಸಲಹೆ. ಹಾಗೆ ಪ್ರಕೃತಿಯ ಜೊತೆಗೆ ಒಡನಾಟವನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಪ್ರಕೃತಿಯ ಜೊತೆ ಅಂದರೆ ಮೂಲಾಧಾರ ಚಕ್ರ ಅಂದರೆ ನೀವು ತೋಟಗಳಲ್ಲಿ ಕೆಲಸ ಮಾಡಿ, ಗದ್ದೆಗಳಲ್ಲಿ ಕೆಲಸ ಮಾಡಿ, ಮಣ್ಣಿನ ಜೊತೆಗೆ ನೀವು ಕೆಲಸ ಮಾಡಿ ಭೂತತ್ವವನ್ನು ಹೊಂದಿರೋದ್ರಿಂದ ಅಂತ ಹೇಳಿದ್ವಿ. ಇಲ್ಲಿ ಇದು ಜಲತತ್ವವನ್ನು ಹೊಂದಿರೋದ್ರಿಂದ ನೀವು ನೀರಿರುವ ಪ್ರದೇಶಗಳಲ್ಲಿ ಸಂಚಾರ ಮಾಡ್ಬೋದು. ಸಮುದ್ರದ ದಂಡೆ ಮೇಲೆ, ನದಿಗಳಲ್ಲಿ, ಕೆರೆಗಳಲ್ಲಿ ಓಡಾಡುವುದು, ಈಜಾಡೋದು ಏನೂ ಸಾಧ್ಯ ಇಲ್ಲ ಅಂತಂದರೆ ಒಳ್ಳೆ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡೋದು, ಇದು ಕೂಡ ನಿಮಗೆ ಎಷ್ಟೋ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ವಾದಿಷ್ಠಾನ ಚಕ್ರಕ್ಕೆ. ಪ್ರತಿನಿತ್ಯ ಸ್ನಾನ ಮಾಡೋದು, ನೀರನ್ನ ಸಾಕಷ್ಟು ಸೇವನೆ ಮಾಡೋದು ಎಲ್ಲ ಕೂಡ. ಹಾಗೆಯೇ ಆಹಾರ ಕ್ರಮಗಳಲ್ಲಿ ನೀವು ಈ ಒಂದು ಸ್ವಾದಿಷ್ಠಾನ ಚಕ್ರಕ್ಕೋಸ್ಕರನೇ ಇರುವಂತಹ ಕಿತ್ತಳೆ ವರ್ಣದ ಯಾವುದೇ ಆಹಾರವನ್ನು ಸೇವನೆ ಮಾಡ್ಬೋದು. ಅಂದರೆ ನೈಸರ್ಗಿಕವಾದಂತಹ ಆಹಾರಗಳು. ಕಿತ್ತಳೆ ವರ್ಣದ ಆಹಾರ ಅಂದರೆ ಕಿತ್ತಳೆಯ ಹಣ್ಣನ್ನು ತಿನ್ಬೋದು, ಕ್ಯಾರೆಟನ್ನು ತಿನ್ಬೋದು, ಮಾವು ಮತ್ತು ಗೆಣಸು, ಒಮೆಗಾ 3 ಎನ್ನುವ ಸಮೃದ್ಧವಾಗಿರುವಂತಹ ಯಾವುದೇ ಆಹಾರ ಕೂಡ ಈ ಸ್ವಾದಿಷ್ಠಾನ ಚಕ್ರವನ್ನು ಸಮತೋಲನಗೊಳಿಸೋದಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ಅಗಸೆ ಬೀಜ ಅಂತ ಹೇಳ್ತಾರೆ, ಬಾದಾಮಿ ಬೀಜ ಮತ್ತು ವಾಲ್ನಟ್ಸ್ ಅಂತೆಲ್ಲ ಹೇಳ್ತಾರೆ, ಎಳ್ಳಿನ ಬೀಜಗಳು, ಇವೆಲ್ಲವನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಸ್ವಾದಿಷ್ಠಾನ ಚಕ್ರ ಖಂಡಿತವಾಗ್ಲೂ ಸಶಕ್ತ ಆಗುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ನೀರುಗಳನ್ನ ಕುಡೀರಿ. ತುಂಬ ಜನ ನೀರನ್ನು ಕುಡಿಯೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಬೇಕು. ನೀವು ಇದಕ್ಕೆ ನಿಮ್ಮ ದೇಹ ಏನು ಹೇಳುತ್ತೆ ಮತ್ತು ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ಸ್ವಲ್ಪ ದಿವಸ ನೀರನ್ನು ಕುಡಿದು ನೋಡಿ. ತುಂಬ ಜನ ನಿಮಗೆ ಏನು ಹೇಳ್ತಾರೆ ಅಂದರೆ ಆಯುರ್ವೇದದಲ್ಲಿ ನೀರು ಕುಡಿಯೋಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರುಗಳಂತೂ ನೀರು ಬಗ್ಗೆ ಮಾತಾಡೋದಿಲ್ಲ. ನೀವು ಕುಡಿದು ನೋಡಿ, 3 ದಿವಸನೋ 1 ವಾರ ದಿನನಿತ್ಯ ನೀರು ಕುಡಿದು ನೋಡಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರು ಅಥವಾ 2 ಗ್ಲಾಸು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀರು ಕುಡೀರಿ. ಸಾಧ್ಯವಾದಷ್ಟು ನೀರನ್ನು ಕುಡೀರಿ. ತುಂಬ ಜನ ಏನು ಹೇಳ್ತಾರೆ, ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಜಠರಾಗ್ನಿ ಶಾಂತ ಆಗಿಬಿಡುತ್ತೆ. ಯಾಕಂದರೆ ಹೊಟ್ಟೆನಲ್ಲಿ ಜೀರ್ಣಕ್ರಿಯೆಗೆ ಬೇಕಾದಂತಹ ಆ್ಯಸಿಡ್ಗಳು ಉತ್ಪತ್ತಿಯಾಗುತ್ತೆ. ನಾವು ನೀರು ಕುಡಿಯೋದ್ರಿಂದ ಅದು ಶಾಂತ ಆಗಿ ಮತ್ತು ನಮ್ಮ ಜೀರ್ಣಾಂಗ ವ್ಯೂಹ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ನೀರು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಟಾಕ್ಸಿನ್ಸ್ಗಳನ್ನ, ಅತಿಯಾಗಿ ಹೆಚ್ಚಾಗಿರುವಂಥ ಉಪ್ಪಿನಂಶಗಳನ್ನು ತೆಗೆಯೋದ್ರಲ್ಲಿ ಸಹಾಯ ಮಾಡುತ್ತೆ. ಅದೆಲ್ಲ ಒಳಗಡೆ ಕೂತ್ಕೊಂಡ್ರೆ ನಮಗೆ ಸಮಸ್ಯೆಗಳು ಬರೋದು. ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ, 1 ವಾರ ಮಾಡಿ ನೋಡಿ. ಆಮೇಲೆ ನಿಮಗೆ ಅದರದ್ದು ಸಮಸ್ಯೆ ಪರಿಹಾರ ಆಗ್ತಾ ಇರೋ ಗೊತ್ತಾಗುತ್ತೆ. ಇದು ನಿಮ್ಮ ಸ್ವಾದಿಷ್ಠಾನ ಚಕ್ರ ಗಟ್ಟಿಗೊಳ್ಳೋದಕ್ಕೆ ಒಂದು ಕಾರಣ ಕೂಡ ಆಗುತ್ತೆ. ಹಾಗೆಯೇ ಸಕಾರಾತ್ಮಕವಾದಂತಹ ಭಾವನೆಗಳನ್ನು ಯಾವತ್ತೂ ಹೊಂದಿರಬೇಕು. ನಾವು ಯಾವುದೇ ಚಕ್ರಗಳು ವೀಕ್ ಆಗೋದಕ್ಕೆ ಮುಖ್ಯ ಕಾರಣ, ಅದು ಇವತ್ತಿನ ದಿನಮಾನದಲ್ಲಿ ಮುಖ್ಯವಾದಂತಹ ಕಾರಣ ನನಗೆ ಗೊತ್ತಿರುವ ಹಾಗೆಯೇ ನಕಾರಾತ್ಮಕವಾದಂತಹ ಆಲೋಚನೆಗಳು. ತುಂಬ ನಾವು ನಕಾರಾತ್ಮಕ ಚಿಂತನೆಗಳನ್ನು ಹೊಂದ್ಕೊಂಡಿದ್ದೀವಿ. ಮನಸ್ಸಿನಲ್ಲಿಯೇ ನಾವು ಬೇರೆಯವ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಅಂದ್ಕೊಳ್ಳೋದು, ಯಾರೋ ಪರಿಚಯ ಇಲ್ಲದಿದ್ದವ್ರ ಬಗ್ಗೆನೇ ನಾವು ಒಂದು ಹೊಟ್ಟೆನಲ್ಲಿ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಈ ಥರದಂಥ ನಮಗೆ ಸಂಬಂಧ ಇಲ್ಲದಿರೋ ವಿಷಯ ಅದ್ರ ಬಗ್ಗೆ ಯಾರ್ದೋ ಬಗ್ಗೆ ನಾವು ಈಗಂತೂ ಸೋಷಿಯಲ್ ಮೀಡಿಯಾಗಳು ಎಲ್ಲೋ ಏನೋ ನಡೀತಾ ಇದ್ದರೆ ಇಲ್ಲಿ ಕೂತ್ಕೊಂಡು ನಾವು ನಮ್ಮ BP ಜಾಸ್ತಿ ಮಾಡ್ಕೊಳ್ಳೋದು, ಹೊಟ್ಟೆನಲ್ಲಿ ಆ್ಯಸಿಡನ್ನು ರಿಲೀಸ್ ಮಾಡ್ಕೊಳ್ಳೋಂಥ ಕೆಲಸನ ಮಾಡ್ತಾ ಇರ್ತೀವಿ. ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಕಾರಾತ್ಮಕ ಭಾವನೆಯನ್ನು ಬಿಡಿ. ಈ ಒಂದು ಜೀವನ ಅನ್ನೋದು ದೇವರ ಕೊಡುಗೆ ಅನ್ನೋದು ಯಾವತ್ತೂ ನೆನಪಿರಲಿ. ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಹಾಗೆ ಅಫರ್ಮೇಷನ್ಸ್ ಅಫರ್ಮೇಷನ್ ಅನ್ನೋದು ಕೂಡ ಸಕಾರಾತ್ಮಕವಾದಂತಹ ದೃಢೀಕರಣಗಳೇ. ಅದನ್ನು ನೀವು ಉಪಯೋಗಿಸೋದ್ರಿಂದ ಸ್ವಾದಿಷ್ಠಾನ ಚಕ್ರವನ್ನು ನೀವು ಒಂದು ಪ್ರೋಗ್ರಾಮ್ ಮಾಡ್ಬೋದು. ಈ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕಂದ್ರೆ
ಸಕಾರಾತ್ಮಕವಾದಂತಹ ದೃಢೀಕರಣಗಳನ್ನು ಅಭ್ಯಾಸ ಮಾಡಬೇಕು. ತುಂಬ ಜನ ಯಾವಾಗಲೂ ಹೇಳ್ತಾರೆ ಈ ಏನು ದೃಢೀಕರಣಗಳು ಅಂತ ಹೇಳ್ತಾರೆ, ನಾವೇನು ಹೇಳ್ತೀವಿ ಅಫರ್ಮೇಷನ್ ಅಂತ ಹೇಳ್ತೀವಿ. ಈ ಅಫರ್ಮೇಷನ್ಗಳನ್ನು ಹೇಳ್ಕೊಳ್ಳೋದು ಬಹಳ ಹಿಂಸೆಯ ಕೆಲಸ. ಯಾಕಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾನು ಶ್ರೀಮಂತ ಅಂತ ನಾವು ಹೇಳ್ಕೊತಾನೆ ಇರ್ತೀವಿ. ಆದರೆ ನಮ್ಗೆ ಗೊತ್ತಿರುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಿರುತ್ತೆ ನಮ್ಮ ಹತ್ರ ದುಡ್ಡಿಲ್ಲ, ನಾನು ಬೇಡವಾ ಅನ್ನೋದು. ಅದು ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ, ನಮ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಆದರೆ ಅಫರ್ಮೇಷನ್ ಬಗ್ಗೆನೇ ನಾನೊಂದು ವಿಡಿಯೋ ಮಾಡ್ತೀನಿ. ಅಫರ್ಮೇಷನನ್ನು ಹೇಳ್ಕೊಳ್ಳೋದು ಅದಕ್ಕೆ ಬೇರೆಯಾದಂಥ ಒಂದು ಕ್ರಮ ಇದೆ. ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್ಲಿಗೆ ನಾವು ಹೋಗಿ ಆದಾಗ ನಮಗೆ ಈ ಅಫರ್ಮೇಷನ್ಗಳನ್ನ ಹೇಳ್ಕೊಂಡ್ರೆ ಅದು ನಿಧಾನವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಈ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಕೂಡ ಒಂದು ಅಫರ್ಮೇಷನ್ನೇ. ನಾವು ಯಾರ ಹತ್ರನೋ ಮಾತಾಡುವಾಗ, ನಾವೇ ಸ್ವತಃ ಯೋಚನೆ ಮಾಡುವಾಗ ನಮ್ಮ ಬಗ್ಗೆ ನಾವೇನೇನು ಅಂದ್ಕೊಳ್ತಾ ಇರ್ತೀವಿ, ಅಯ್ಯೋ ನಮ್ಮ ಹಣೆ ಬರ ಹಿಂಗಾಯಿತು, ನಮ್ಮ ಜೀವನನೇ ಕಷ್ಟ ಆಗಿದೆ, ನೋಡು ಅವರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಸಂಬಂಧದ ಬೆಲೆ ಗೊತ್ತಿಲ್ಲ, ಈ ಥರ ಎಲ್ಲ ಮಾತಾಡ್ಕೊಳ್ತೀವಲ್ಲ, ಇದೇ ಅಫರ್ಮೇಷನಾಗಿ ಕೆಲಸ ಮಾಡೋದು. ಆಕಾಶದಲ್ಲಿ ಅಸ್ತು ದೇವತೆಗಳು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆ ಅಸ್ತು ದೇವತೆಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಅಸ್ತು ದೇವತೆಗಳು ಯಾವಾಗಲೂ ತಥಾಸ್ತು 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 ಅಂತ ಹೇಳ್ತಾ ಇರ್ತಾರೆ. ಏನು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ, ನಾವು ಯಾವುದೇ ರೀತಿಯಾದಂತಹ ಒಂದು ಒಳ್ಳೆಯದನ್ನು ಹೇಳ್ಕೊಂಡ್ರು ಹಾಗೆ ಆಗಲಿ ಅಂತ ಹೇಳ್ತಾರೆ, ಕೆಟ್ಟದ್ದನ್ನು ಹೇಳ್ಕೊಂಡ್ರು ಹಾಗೆ ಆಗಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಏನು ಹೇಳ್ತಾರೆ, ಒಂದು ಅಫರ್ಮೇಷನ್ನ ಹೇಳ್ಕೊಡೋದು. ನಾನು ಒಬ್ಬ ಸೃಜನಶೀಲ ವ್ಯಕ್ತಿ ಅಂತನೋ, ನಾನು ನನ್ನ ಭಾವನೆಗಳ ನಿಯಂತ್ರಣಗಳನ್ನ ಇಟ್ಕೊಂಡಿದ್ದೀನಿ ಅಂತ ನೀವು ಅದನ್ನು ಫೀಲ್ ಮಾಡಬೇಕು. ಬಾಯಿನಲ್ಲಿ 100 ಸರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅದನ್ನು ಫೀಲ್ ಮಾಡಬೇಕು. ನನ್ನ ಭಾವನೆಗಳು ಸಮತೋಲನದಲ್ಲಿದೆ, ನಾನು ತುಂಬ ಕ್ರಿಯೇಟಿವ್ ವ್ಯಕ್ತಿ, ನಾನೊಬ್ಬ ಕಲಾವಿದ, ಈ ಥರವಾಗಿ ನೀವು ಹೇಳ್ಕೊಳ್ತಾ ಪಾಸಿಟಿವ್ ಆಗಿರೋದನ್ನ ಹೇಳ್ಕೊಳ್ತಾ ನಿಮಗೆ ಸಕಾರಾತ್ಮಕವಂಥ ಶಕ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಇಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡಿ, ಸಂಪೂರ್ಣವಾಗಿ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗೋದನ್ನ ನೀವು ನೋಡ್ತೀರಿ. ಇವುಗಳಲ್ಲಿ ಯಾವುದು ಸಾಧ್ಯನೋ ಅದನ್ನು ಉಪಯೋಗ ಮಾಡಿ. ದಿನನಿತ್ಯದ ಅಭ್ಯಾಸದಿಂದ ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋದು ಬಿಟ್ಟೆ, ಮುಖ್ಯವಾಗಿ ರೇಖಿ ಯಾರು ಕಲ್ತ್ಕೊಂಡಿರ್ತಾರೆ ಅವರು ರೇಖಿಯಿಂದ ಬಹಳ ಸುಲಭವಾಗಿ ಈ ಒಂದು ಯಾವುದೇ ಚಕ್ರವನ್ನು ನಾವು ಗುಣಪಡಿಸ್ಬೋದು. ಸ್ವಾಧಿಷ್ಠಾನ ಚಕ್ರವನ್ನು ಗುಣಪಡಿಸ್ಕೊಳ್ಳೋದಕ್ಕೆ 2 ರೀತಿಯಾದಂತೆ, 1ನೇ ಡಿಗ್ರಿ ತೊಗೊಂಡವರು ಹಸ್ತಕ್ರಮ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲಿ ಸ್ವಾಧಿಷ್ಠಾನ ಚಕ್ರ ಇದೆ ಆ ಜಾಗಕ್ಕೆ ನೀವು ಕೈಗಳನ್ನು ಇಟ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ರೀತಿ ಅಂತ ಹೇಳಿದ್ರೆ 2 ಕೈಗಳ ಮಧ್ಯದಲ್ಲಿ ನೀವು ಸ್ವಾಧಿಷ್ಠಾನ ಚಕ್ರವನ್ನು ಕಲ್ಪನೆ ಮಾಡಿಕೊಂಡು ನಿಮಗೆ ಗೊತ್ತಿರುವಂಥ ಎಲ್ಲ ಚಿಹ್ನೆಗಳನ್ನು ಹಾಕ್ಕೊಂಡು ಕನಿಷ್ಠ 3 ರಿಂದ 20 ನಿಮಿಷಗಳ ಕಾಲ ಹೀಲ್ ಮಾಡ್ಕೊತಾ ಹೋದಾಗ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಬಹಳ ಮುಖ್ಯವಾದಂಥ ವಿಷಯ ರೇಖಿಯಿಂದ ಬಹಳ ಸುಲಭವಾಗಿ ಇದನ್ನು ನಿಮ್ಮ ಎಲ್ಲ ಚಕ್ರಗಳನ್ನ ಗುಣಪಡಿಸ್ಕೋಬೋದು. ಹಾಗೆಯೇ ಎಲ್ಲ ಚಿಹ್ನೆಗಳನ್ನು ಹಾಕ್ಕೊಂಡು ನೀವು ಹಸ್ತಕ್ರಮವನ್ನು ಕೂಡ ಮಾಡ್ಕೋಬೋದು. ಹೀಗೆ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನೀವು ಪ್ರತಿದಿನ ಇಡೀ ದೇಹಕ್ಕೆ ನೀವು ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ತಾ ಇರೋರಾಗಿದ್ದರೆ, ರೇಖಿ ಹೀಲರ್ ಆಗಿದ್ದರೆ, ನೀವು ವಿಶೇಷವಾಗಿ ನೀವು ಮತ್ತೆ ಒಂದು ಯಾವುದೇ ಚಕ್ರಕ್ಕೆ ಮಾಡ್ಕೋಬೇಕಂತ ಏನಿಲ್ಲ. ಆದರೆ ಅದು ತುಂಬ ವೀಕ್ ಆಗಿದೆ ಅಂತ ಫೀಲ್ ಬಂದಾಗ ಮಾತ್ರ ನೀವು ಅದಕ್ಕೆ ಎಲ್ಲ ನಿಮ್ಮ ಇಡೀ ದೇಹದ ಹೀಲಿಂಗ್ ಆದಮೇಲೆ ಸಪರೇಟಾಗಿ ನೀವು ಒಂದು ಚಕ್ರಕ್ಕೆ ನೀವು ಹೀಲಿಂಗನ್ನು ಮಾಡ್ಕೋಬೋದು. ಅದು ನಿಮಗೆ ಇನ್ನೂ ಭಾಳ ಬೇಗನೆ ನಿಮ್ಮ ಒಂದು ಫಲಿತಾಂಶವನ್ನು ಕೊಡುತ್ತೆ. ಹೀಗೆ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ನೀವು ತುಂಬ ಸ್ಟ್ರಾಂಗ್ ಮಾಡ್ಕೋಬೋದು. ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಇಷ್ಟು ವಿಷಯ. ಹೀಗೆ ನಮ್ಮ ಮುಂದಿನ ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಣಿಪೂರಕ ಚಕ್ರದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹೇಳೋಕ್ಕಿದೆ. ಬಹಳ ಮುಖ್ಯವಾದಂತಹ ಚಕ್ರ ಮಣಿಪೂರಕ ಚಕ್ರ. ಈ ಮಣಿಪೂರ ಚಕ್ರ, ಸ್ವಾಧಿಷ್ಠಾನ
ಮತ್ತು ಮೂಲಾಧಾರ ಚಕ್ರ ಇವು ತಾಮಸ ಚಕ್ರಗಳು. ಅನಾಹತ ಚಕ್ರ, ರಾಜಸ ಚಕ್ರ, ಅದರಿಂದ ಮೇಲಿರುವಂತಹ 3 ಚಕ್ರಗಳು ಸಾತ್ವಿಕ ಚಕ್ರಗಳು. ಈ ಎಲ್ಲ ವಿಷಯಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ರವಿ ರೇಖಿ